ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ವಿದ್ಯಾರಣ್ಯ ಮುನಿ ಪ್ರಣೀತ ಸಪ್ತಮೋ ಅಧ್ಯಾಯ. ವಿದ್ಯಾರಣ್ಯ ಮುನಿಗಳು ಈ ಶರೀರ ನಿಂತುಕೊಂಡಿರ್ತಕ್ಕಂತಹದ್ದು ಇಂದಿನ ಉಪನ್ಯಾಸದಲ್ಲಿ ಶರೀರ ನಿಂತುಕೊಂಡಿರ್ತಕ್ಕಂತಹದ್ದು ಜ್ವರಗಳಿಂದ ಅಂತ ಸ್ಥೂಲ ಜ್ವರ, ಸೂಕ್ಷ್ಮ ಜ್ವರ ಮತ್ತು ಕಾರಣ ಜ್ವರಗಳನ್ನು ತಿಳಿಸಿ, ವಸ್ತುತಃ ಈ ಜ್ವರಗಳು ಚಿದಾಭಾಸನಿಗೆ ಇಲ್ಲ ಅಂತ ಡಿಕ್ಲೇರ್ ಮಾಡಿದರು. ಚಿದಾಭಾಸ ಅಂತಂದ್ರ ಇದು ಮನಸ್ಸಿಗೆ ಜ್ವರಗಳು ಇಲ್ಲ ವಸ್ತುತಃ. ಆದ್ರೆ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ ಅದು ಆರೋಪ ಮಾಡಿಕೊಳ್ಳುತ್ತದೆ. ಈ ಆರೋಪ ಹೇಗೆ ಮಾಡಿಕೊಳ್ಳುತ್ತೆ ಅನ್ನುವಂತಹದ್ದನ್ನ ಹೇಗೆ ಒಂದು ಕುಟುಂಬದಲ್ಲಿ ಒಂದು ಸಾಕಿರ್ತಕ್ಕಂತಹ ನಾಯಿಗೆ ಏನನ ಆದ್ರೆ ಹೇಗೆ ಮನುಷ್ಯ ತನಗೆ ಆಗಿದೆಯೇನೋ ಅನ್ನೋ ಹಾಗೆ ಅವನು ದುಃಖ ಪಡ್ತಕ್ಕಂತಹದ್ದು. ತನ್ನ ಕಾರಿಗೆ ಏನನ್ನಾದ್ರ ತನಗೆ ಆಗಿದೆಯೇನೋ, ತನ್ನ ಮನೆಗೆ ಏನಾದರೂ ಆಗಿದ್ರೆ ತನಗೆ ಆಗಿದೆಯೇನೋ. ಅಂದ್ರೆ ಎಲ್ಲಿ ನಾವು ಹೆಚ್ಚು ಪ್ರೀತಿಯನ್ನು ಇಟ್ಟಿರ್ತೀವಿ, ಆ ಪ್ರೀತಿ ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿ ಒಂದು ರೂಪ, ಅದು ಒಂದು 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 ಸಂಸ್ಕಾರ. ನಾವು ಸಂಸ್ಕಾರವನ್ನ ನಮ್ಮ ಸಂಸ್ಕಾರವನ್ನು ನಾವು ಪ್ರೀತಿ ಮಾಡ್ತೀವಿ, ಅದನ್ನ ನಿಮಿತ್ತ ಮಾಡಿಕೊಂಡು ಯಾವುದೋ ಒಂದು ಹೊರಗಿಂದು ಯಾವಾಗ ಅಲ್ಲಿಗೆ ಏನಾರು ಆಗುತ್ತೆ, ನಾವೇನೊಂದು ಫಾರ್ಮ್ ಮಾಡ್ಕೊಂಡಿದ್ವಲ್ವ ಅದಕ್ಕ ಧಕ್ಕೆ ಆಗಿದೆಯೇನೋ, ಅದಕ್ಕೆ ಧಕ್ಕೆ ಆಗತ್ತೆ ಅದಕ್ಕೆ. ಹಾಗಾಗಿ ನನಗೆ ಆಗಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಆರೋಪ ಮಾಡಿಕೊಂಡು ಈ ಮನುಷ್ಯ ಈ ರೀತಿಯಾಗಿ ದುಃಖವನ್ನ ಪಡುತ್ತಾನೆ ಅನ್ನುವಂತಹದ್ದನ್ನ ಬಹಳ ವಿಸ್ತಾರವಾಗಿ ನೋಡಿದ್ವಿ. ಹಾಗಿತ್ತಂದ್ರ ಪ್ರೀತಿ ಮಾಡಬಾರ್ದ, ಪ್ರೀತಿ ಮಾಡೋದು ತಪ್ಪ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಬಂತು. ಆದ್ರೆ ಪ್ರೀತಿ ಹೇಗಿರ್ಬೇಕು ಅಂತಂದ್ರೆ ಸಹಜವಾಗಿರ್ಬೇಕು. ಅದು ಅಟ್ಯಾಚ್ ಇಲ್ಲದೆ ಇರ್ತಕ್ಕಂತಹ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಪ್ರೀತಿ ಇರಬೇಕು. ಹೆಂಗ ಸಾಯಂಕಾಲಾದಿಗಳಿಗೆ ನಮ್ಮ ಮನೆ ಮುಂದೆ ಇರುವಂತಹ ಒಂದು ಹೂವಿನ ಮರ ಸಹಜವಾಗಿ ಹೂವನ್ನ ಕಳಚಿದಾಗ ಹೇಗೆ ನಮಗೆ ಅದು ಸಹಜವಾಗಿ ಆಗುವಂತಹ ಕ್ರಿಯೆ ಅಂತ ಹೆಂಗಂತೀವಿ, ಹಾಗೆ ಪ್ರತಿಯೊಂದು ಘಟನೆಗಳು ಕೂಡ ಯಾರಿಗಾದ್ರೂ ನಮ್ಮ ಕುಟುಂಬದಲ್ಲಿ ಏನಾದ್ರೂ ಆದ್ರೆ ಅದು ಸಹಜ ಕರ್ಮದ ಒಂದು ಭಾಗ ಅನ್ನುವಂತಹ ರೀತಿಯಲ್ಲಿ ನಮಗೆ ಆ ನಾಲೆಡ್ಜ್ ಇದ್ದು
ವಿಚಾರ ಮಾಡಿದ್ವಂತಂದ್ರೆ ಅವಾಗ ನಾವು ಅದನ್ನ ಗಾಢವಾಗಿ ಆರೋಪ ಮಾಡಿಕೊಂಡು ದುಃಖ ಪಡುವಂತಹ ಸಂಗತಿ ಇರೋದಿಲ್ಲ. ಇದು ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥದ್ದು, ಮತ್ತೆ ಇದು ಬಿಡಿಸಿಕೊಳ್ಳಲಿಕ್ಕೆ ಬಾರದೇ ಇರುವಂತಹ ಸಂಗತಿ. ಅಷ್ಟರ ಮಟ್ಟಿಗೆ ಕಾಂಪ್ಲಿಕೇಟೆಡ್ ಆಗ್ಯದ. ಬಟ್ ವಿದ್ಯಾರಣ್ಯ ಮುನಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವಾಗ ಮನುಷ್ಯನಿಗೆ ಜ್ಞಾನ ಬರ್ತದೆ ಆಗ ಜ್ಞಾನದಲ್ಲಿ ಅವನು ಸಹಜವಾಗಿ ಆ ಜ್ಞಾನದ ಪ್ರಕಾಶ ತಮಸ್ಸನ್ನ, ಅಜ್ಞಾನವನ್ನ ಹೊಡೆದಾಕತ್ತೆ, ಅಟ್ಯಾಚ್ಮೆಂಟ್ ಅನ್ನು ಹೊಡೆದಾಕತ್ತೆ, ಅಕ್ಸೆಪ್ಟೆನ್ಸ್ ಬಂದ್ಬಿಡ್ತದೆ. ಯಾರು ಸಾತ್ವಿಕರಿರ್ತಾರೆ, ಸತ್ವಗುಣ ಸಂಪನ್ನರಾಗಿರ್ತಾರೆ, ಅವರು ಬೇಗ ಹೊರಗಡೆ ಬಂದ್ಬಿಡ್ತಾರೆ. ಜ್ಞಾನಿಯಾಗಿರ್ತಕ್ಕಂಥವನು ಆ ಕ್ಷಣದಲ್ಲೇನೆ ಅವನು ಅನುಭವಿಸಿದಂತೆ ಕಾಣ್ತಾನೆ, ಮತ್ತೆ ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಸತ್ವಗುಣ ಸಂಪನ್ನರಾಗಿರ್ತಕ್ಕಂಥವ್ರು ವಿಚಾರ ಮಾಡಿ ದುಃಖ ಆದರೂ ಕೂಡ ಮತ್ತೆ ಹೊರಗೆ ಬರ್ತಾರೆ. ಆದ್ರೆ ಯಾರು ಸ್ವಲ್ಪ ರಜೋ ಸ್ವಭಾವದವರು, ತಾಮಸಿಕ ಸ್ವಭಾವದವರು ಇರ್ತಾರೆ, ಅವರು ಅದರಿಂದ ಆಚೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಘಟನೆ ಅತ್ಯಂತ ಪರಿಣಾಮಕಾರಿಯಾಗಿ ಮನಸ್ಸಿನ ಮೇಲೆ ನಿಮಗೆ ಒಂದು ಛಾಯೆಯನ್ನ ಮೂಡಿತ್ತಂದ್ರೆ ಅದರ ಬಗ್ಗೆ, ಆ ಘಟನೆಯ ಬಗ್ಗೆ ಇರತಕ್ಕಂತಹ ಗುಣದಿಂದ ಅದು ನಿಮಗೆ ಬಾಧಿಸ್ತಾ ಇದೆ ಅನ್ನುವಂಥದ್ದು ಸತ್ಯ ನಮಗೆ ಗೊತ್ತಾಗುತ್ತೆ. ಇಷ್ಟನ್ನ ಹೇಳಿದ್ಮೇಲೆ ಈಗ ಒಬ್ಬ ಮುಮುಕ್ಷು ಆಗಿರ್ತಕ್ಕಂಥವನು ಅಥವಾ ಈ ಜ್ಞಾನವನ್ನ ತಿಳಿದಿರ್ತಕ್ಕಂಥವನು, ಈ ಜ್ವರ ಅನ್ನುವಂತಹದ್ದು ದೇಹಕ್ಕೆ ಸ್ವಭಾವ ಸಹಜ ಅನ್ನುವಂತಹ ಸತ್ಯವನ್ನ ಅರಿತಿರ್ತಕ್ಕಂಥವನು, ಆ ಜ್ವರದಿಂದ ಕೂಡಿರ್ತಕ್ಕಂತಹ ಶರೀರವನ್ನ, ಯಾರದೇ ಶರೀರ ಆಗ್ಲಿ, ನಂದು ಜಗತ್ತಿನಲ್ಲಿ ಎಲ್ಲರ ಶರೀರಗಳು ಅದು ಜ್ವರದಿಂದ ನಿಂತುಕೊಂಡಿದೆ. ಜ್ವರ ಇಲ್ಲದೆ ಇದ್ರೆ ಅದು ಇರ್ತಿದ್ದಿಲ್ಲ. ಹಂಗ ಬಲೂನು ಗಾಳಿ ಇರೋದ್ರಿಂದ ನಿಂತುಕೊಂಡಿದೆ, ಗಾಳಿ ಇಲ್ಲದೆ ಇದ್ರೆ ಹಾರಾಡ್ತಿದ್ದಿಲ್ಲ. ಹಾಗೆ ಜ್ವರ ಇಲ್ಲದೆ ಇದ್ರೆ ಶರೀರ ನಿಲ್ಲೋದಿಲ್ಲ. ಈ ದೇಹ ಅಂತಕ್ಕಂಥದ್ದು ಕೂಡ ಜ್ವರ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ನಿಲ್ಲಕ್ಕೆ ಅಂತ ಈ ಸತ್ಯವನ್ನ ಅರಿತುಕೊಂಡಿರ್ತಕ್ಕಂತಹ ಈ ಸತ್ಸ್ವರೂಪನಾಗಿರ್ತಕ್ಕಂತಹ ಕೂಟಸ್ಥನನ್ನ ಅರಿತಿರ್ತಕ್ಕಂತಹ ಮುಕ್ಷು ಏನ್ ಮಾಡ್ತಾನೆ ಇವಾಗ ಅಂತಂದ್ರೆ, ತನ್ನ ಇಡೀ ಚಿತ್ತವನ್ನ ಅಥವಾ ತನ್ನ ಇಡೀ ಗಮನವನ್ನ ಅಥವಾ ತನ್ನ ಇಡೀ ಜೀವನದ ಉದ್ದೇಶವನ್ನ ಆತ್ಮನೆಡೆಗೆ ತಿರುಗಿಸ್ತಾನೆ ಅಂತ ನಾವು ಶ್ಲೋಕ ನಂಬರ್ 234. ವಿವಿಚ್ಯ ಭ್ರಾಂತಿ ಮುಚ್ಚಿತ್ವ ಸ್ವಮಪ್ಯಗಣಯನ್ ಸದಾ ಚಿಂತಯನ್ ಸಾಕ್ಷಿಣಂ ಕಸ್ಮಾತ್ ಶರೀರಂ ಅನುಸಂಜ್ವರೇ. ಶರೀರಂ ಅನುಸಂಜ್ವರೇ. ಹೀಗೆ ಜ್ವರದಿಂದ ಕೂಡಿರ್ತಕ್ಕಂತಹ ಈ ಶರೀರವನ್ನ ಜ್ವರರಹಿತವಾಗಿರ್ತಕ್ಕಂತಹ, ಜ್ವರ ಇಲ್ಲದೆ ಇರತಕ್ಕಂತಹ, ಶಾಶ್ವತವಾಗಿರ್ತಕ್ಕಂತಹ, ಶುದ್ಧವಾಗಿರ್ತಕ್ಕಂತಹ, ಆನಂದದಾಯಕವಾಗಿರ್ತಕ್ಕಂತಹ, ಸಾಕ್ಷಿಯಾಗಿರ್ತಕ್ಕಂತಹ ತನ್ನ ಕೂಟಸ್ಥನಲ್ಲಿ ಚಿತ್ತವನ್ನ ನಿಲ್ಲಿಸ್ತಾನೆ. ವಿವೇಚನೆ ಅಂದ್ರೆ ಚೆನ್ನಾಗಿ ವಿವೇಚನೆ ಮಾಡಿರ್ತಕ್ಕಂಥವನು. ಭ್ರಾಂತಿ ಉಜ್ಜತ್ವ ಅಂದ್ರೆ ಈ ಭ್ರಾಂತಿ ಎನ್ನುತ್ತೆ, ಭ್ರಾಂತಿಯಿಂದ ಅಂದ್ರೆ ಶರೀರ ನಾನು ಎನ್ನುವಂತಹ ಭ್ರಾಂತಿಯಿಂದ ಅವನು ಹೊರಗಡೆ ಬರ್ತಾನೆ. ಈ ಶರೀರದಲ್ಲಿ ಇರುವಾಗಲೇನೆ ಇದು, ಮತ್ತೆ ಈ ಶರೀರದಲ್ಲಿ ಇರುವಾಗಲೇನೆ ಅವನು ಈ ಶರೀರಕ್ಕೆ ಆಧಾರವಾಗಿರ್ತಕ್ಕಂತಹ ಯಾವುದು ಕೂಟಸ್ಥನಿದನೋ ತನ್ನ ಚಿತ್ತವನ್ನ ಕೂಟಸ್ಥನ ಕಡೆ ನೀಡ್ತಾನೆ. ನೆಟ್ಬಿಟ್ಟು ಅಂತಹ ವಿವೇಚನಾ ಉಳ್ಳಂತಹ ವ್ಯಕ್ತಿ ಯಾವ ಪುರುಷಾರ್ಥಕ್ಕೋಸ್ಕರ ಈ ಶರೀರದ ಸುಖವನ್ನ ಅನುಸರಿಸಿಕೊಂಡು ಸಂತಾಪ ಪಡ್ತಾನೆ. ನಾವು ಬೃಹದಾರಣ್ಯಕ ಮಂತ್ರ ಮೊದಲೇ ನೋಡಿದ್ವಲ್ವಾ, ಕಿಮಿಚ್ಛನ್ ಕಶ್ಚ ಕಾಮಾಯ ಶರೀರಂ ಅನುಸಂಜ್ವರೇತ್ ಅಂತ.
ಯಾಕಂದ್ರೆ ಇದು ಜ್ವರದಿಂದ ಕೂಡಿರ್ತಕ್ಕಂಥದ್ದು. ಇದು ಜ್ವರ ಇಲ್ಲದೆ ಇರಕ್ ಸಾಧ್ಯ ಇಲ್ಲ. ಈ ಜ್ವರದಿಂದ ಕೂಡಿರ್ತಕ್ಕಂತಹ ಶರೀರವನ್ನ ಉಳಿಸ್ಕೊಳ್ಬೇಕು, ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಯಾವಾಗಿದು ಅಂತಂದ್ರೆ, ಇನ್ನೊಂದು ತನಗೆ ಗೊತ್ತಿಲ್ಲದೆ ಇದ್ದಾಗ, ಆತ್ಮಸ್ವರೂಪ ಗೊತ್ತಿಲ್ಲದೆ ಇದ್ದಾಗ, ಅವಾಗ ಶರೀರವನ್ನ ಅನುಸರಿಸುವಂತಹದ್ದು ಜೀವಿಗಳಿಗೆ ಸತ್ಯವಾಗಿರ್ತದೆ. ಆದರೆ ಯಾರು ಶರೀರಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಕೂಟಸ್ಥನನ್ನ ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿ ಈ ದುಃಖಮಯವಾಗಿರ್ತಕ್ಕಂತಹ ಶರೀರವನ್ನ ಅನುಸರಿಸಿಕೊಂಡು ಯಾವ ಸುಖವನ್ನ ಪಡಿಲಿಕ್ಕೆ ಅವನು ಬಹಿರ್ಮುಖನಾಗ್ತಾನೆ. ಇದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇನ್ನೊಂದು ಸ್ವಲ್ಪ ಅರ್ಥ ಆಗ್ಲಿಕ್ಕೆ, ಈಗ ಒಂದು ನೀವು ಪೂರ್ವಜರಿಂದ ಒಂದು ಮನೆಗಿರ್ತೀರಿ. ಸೊ ಯಾವಾಗ ನೀವು ಬೆಳೆದು ದೊಡ್ಡವರಾಗಿ ಒಂದಿಷ್ಟು ಸಂಪಾದನೆ ಮಾಡಿ ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡಿದ್ಮೇಲೆ, ಆಗ ಆ ಏನು ಯಾವುದೊಂದು ಮನೆ ಇತ್ತೋ ಅದು ಎಲ್ಲ ಸೌಕರ್ಯಗಳಿಂದ ಅಷ್ಟು ಸರಿಯಾಗಿದ್ದಿಲ್ಲ. ತುಂಬಾ ಶಬ್ದಗಳಿಂದ ಕೂಡಿರ್ತಕ್ಕಂಥದ್ದು, ಮಾಲಿನ್ಯದಿಂದ ಕೂಡಿರ್ತಕ್ಕಂಥದ್ದು, ಸುತ್ತಲೂ ಕೂಡ ಗಲಾಟೆ ಇರ್ತಕ್ಕಂಥದ್ದು. ಯಾವುದೇ ರೀತಿಯಿಂದ ನಿಮ್ಮ ಶಾಂತಿಗಾಗ್ಲಿ ನೀವೇನಾದ್ರೂ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಯಾವಾಗ್ಲೂ ಅಡ್ಡಿ ಆಗ್ತಕ್ಕಂಥದ್ದು, ಮತ್ತೆ ತುಂಬಾ ಹಳೆದಾಗಿರ್ತಕ್ಕಂಥದ್ದು, ಯಾವಾಗ್ಲೂ ಕೂಡ ಮಳೆ ಬಂದ್ರೆ ಇನ್ನೇನಾದ್ರೆ ಬಿಟ್ರೆ ಯಾವಾಗ್ಲೂ ರಿಪೇರಿ ಮಾಡಿಸ್ತಕ್ಕಂಥದ್ದು ಒಂದು ಮನೆ ಇತ್ತು ಅಂತಂದ್ರೆ, ಈಗ ನೀವು ಚೆನ್ನಾಗಿ ಸಂಪಾದನೆ ಮಾಡಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ನೀವು ಹೇಗೆ ಇದ್ರೆ ಸ್ವಸ್ಥವಾಗಿರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರ ಮಾಡಿ ಈಗ ಒಂದು ಮನೆಯನ್ನ ಕಟ್ಸಕ್ ಶುರು ಮಾಡಿದ್ರಿ ಅಂತಂದ್ರೆ, ಅವಾಗ ನಿಮ್ಮ ಗಮನ ಎಲ್ಲಿರ್ತದೆ? ಈ ಮನೆಯಲ್ಲಿ ಇರ್ತೀರಿ, ಆದ್ರೆ ಗಮನ ಎಲ್ಲನೂ ಕೂಡ ನೂತನವಾಗಿ ಕಟ್ಟಿಸುವಂತಹ ಮನೆ ಕಡೆ ಇರುತ್ತದೆ. ಅದಕ್ಕೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಇದಕ್ಕೇನಾದ್ರೂ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಹೆವಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಬಹಳ ಅಂತಂದ್ರೆ ರಿಪೇರಿಗೋಸ್ಕರ ಮಾಡ್ಬೋದೇನು, ಆದ್ರೆ ಇದಕ್ಕೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಯಾವುದೋ ಒಂದು ಮಾರ್ಕೆಟ್ಗೆ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಮಾರ್ಬಲ್ ಏನಾದ್ರು ಬಂತಂದ್ರೆ ಇರೋದನ್ನ ಕಿತ್ತಿ ಇದಕ್ಕೆ ಹಾಕ್ಬೇಕಂತ ಯೋಚನೆ ಮಾಡಂಗಿಲ್ಲ. ಯಾಕಂತಂದ್ರೆ ಇದನ್ನ ಬಿಡಬೇಕು ಅಂತಕ್ಕಂಥದ್ದು ನಿಶ್ಚಯ ಆಗಿರೋದ್ರಿಂದ ಇದು ನನ್ನ ಎಲ್ಲ ಜೀವನದ ಸುಖಕ್ಕೆ ಅಷ್ಟು ಸುಖಪ್ರದ ಆಗಿಲ್ಲ ಅನ್ನುವಂಥದ್ದು ಗೊತ್ತಾದ್ಮೇಲೆ ಈ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ಬಿಟ್ಟು ಮತ್ತೆ ದಿನಾನು ಹೋಗಿ ಅದೇ ಮನೆಯ ಬಗ್ಗೆ ಅಲ್ಲಿ ಕೆಲಸ ಮಾಡೋದು, ಅದೇ ಮನೆ ಬಗ್ಗೆ ಚಿಂತನೆ ಮಾಡೋದು, ಅದೇ ಮನೆ ಬಗ್ಗೆ ಯೋಚನೆ ಮಾಡೋದು ಹೆಂಗ ನಮ್ಮ ಥಾಟ್ಸ್ ಇರ್ತದೋ ಆ ರೀತಿಯಾಗಿ ಜ್ಞಾನಿ ಈ ಶರೀರ ಅಂತಕ್ಕಂತಹ ಅಳಮನೆಯನ್ನ ಬಿಟ್ಟುಬಿಟ್ಟು ಈ ಶಾಸ್ತ್ರದ ಕೃಪೆಯಿಂದ ಏನು ಕೂಟಸ್ಥ ಅನ್ನುವಂತಹ ಇನ್ನೊಂದು ಆತ್ಮಜ್ಞಾನವನ್ನ ಪಡ್ಕೊಳ್ತಾನೆ. ಆ ಪಡ್ಕೊಂಡಿರ್ತಕ್ಕಂಥವನು ಯಾವಾಗಲೂ ಕೂಡ ಆ ಕೂಟಸ್ಥನ ಕಡೆ ಅವನ ದೃಷ್ಟಿ ನೆಟ್ಟಿರ್ತದೆ. ಬಿಟ್ರೆ ಈ ಶರೀರವನ್ನ ಅನುಸರಿಸಾಗ್ಲಿ, ಶರೀರವನ್ನ ಭದ್ರವಾಗಿಡಬೇಕು ಅನ್ನುವಂಥದ್ದಾಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವನಿಗೆ ಇಚ್ಛೆ ಇರೋದಿಲ್ಲ. ಮತ್ತೆ ಆ ಶರೀರವನ್ನ ಅನುಸರಿಸಿಕೊಂಡು ಸುಖ ಪಡ್ತೀನಂತಾನೆ ಕೂಡ ಅವನು ಯೋಚನೆ ಮಾಡೋದಿಲ್ಲ. ಇದು ಸಾಮಾನ್ಯರಿಗೋಸ್ಕರವಾಗಿ ವಿಷಯ ಪ್ರಸ್ತಾವನೆ. ಇನ್ನು ನೆಕ್ಸ್ಟ್ 235 ಶ್ಲೋಕ. ಈಗ ಅಜ್ಞಾನ ಕಾಲದಲ್ಲಿ ಆಗಿರ್ತಕ್ಕಂತಹ ಘಟನೆಯನ್ನ ಜ್ಞಾನಿಯಾಗಿರ್ತಕ್ಕಂಥವನ್ನ ಹೇಗೆ ನೋಡ್ತಾನೆ ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ ಹೇಳ್ತಾರೆ. ಅಯಥಾ ವಸ್ತು ಸರ್ಪಾದಿ ಅಜ್ಞಾನಂ ಹೇತು ಪಲಾಯನೆ ರಜ್ಜುಜ್ಞಾನೇ ಹಿ ಧೀತ್ವಸ್ಥೌ ಕೃತಂ ಅಪಿ ಅನುಶೋಚತಿ. ರಜ್ಜು ಜ್ಞಾನೇ ಹಿ ಧೀತಸ್ಥೌ ಸರ್ಪಾದಿ ಜ್ಞಾನಂ ಹೇತು ಪಲಾಯನೆ. ಸರ್ಪಾದಿ ಅಜ್ಞಾನಂ ಹೇತು ಪಲಾಯನೆ ಅಂದ್ರೆ
ಅಯಥಾ ವಸ್ತು ಅಂದ್ರೆ ಯಥಾ ವಸ್ತು ಅಲ್ಲ, ಅಯಥಾ ವಸ್ತು ಅಂದ್ರೆ ಯಥಾರ್ಥವಾದ ಜ್ಞಾನ ಇಲ್ಲದೆ ಇದ್ದಾಗ. ಯಥಾರ್ಥವಲ್ಲದ ಜ್ಞಾನ ಅಂತಂದ್ರೆ ಮಬ್ಬುಗತ್ತಲಲ್ಲಿ ಹಗ್ಗವನ್ನ ಸರ್ಪ ಅನ್ಕೊಂಡಿರ್ತಕ್ಕಂತಹ ಸಮಯದಲ್ಲಿ ಅವಾಗ ಏನ್ ಮಾಡ್ತಾನೆ, ಹೇತು ಫಲಾಯನೆ, ಅದು ಸರ್ಪಾಂಧಗಳಿಗೆ ನ್ಯಾಚುರಲ್ ಆಗಿ ಸರ್ಪದ ಕಾರಣದಿಂದ ಅವನು ಓಡಿ ಹೋಗ್ತಾನೆ ಅವನು. ಆದರೆ ಯಾವಾಗ ಅವನಿಗೆ ಜ್ಞಾನ ಬರ್ತದೆ, ರಜ್ಜು ಜ್ಞಾನೇ ಅಂದ್ರೆ ಯಾವಾಗ ಅವನಿಗೆ ಅದು ಹಗ್ಗ ಅನ್ನುವಂಥದ್ದು ಬುದ್ಧಿಯಲ್ಲಿ ಜ್ಞಾನ ಬರ್ತದ, ಅವಾಗ ಏನಾಗ್ತಾನೆ ಅಂತಂದ್ರೆ, ಛೇ ನಾನು ಏನು ಸುಮ್ಮನೆ ಓಡೋಗ್ಬಿಟ್ನಲ್ವಾ ಅಂತ ಅವನಿಗೆ ಏನಾಗ್ತದೆ, ಅವನಿಗೆ ಸೊ ಆ ಕಾರಣದಿಂದ ಪಶ್ಚಾತ್ತಾಪ ಪಡ್ತಾನೆ. ಇದು ಎಲ್ಲನೂ ಕೂಡ ಒಬ್ಬ ಸಾಧಕನಾಗಿರ್ತಕ್ಕಂಥವನಿಗೆ ಅಂತರಂಗದಲ್ಲಿ ಅಜ್ಞಾನದ ಕಾಲದಿಂದ ಆಗಿರ್ತಕ್ಕಂತಹ ಘಟನೆಗಳು, ಈಗ ಜ್ಞಾನ ಬಂದ ಮೇಲೆ ಅವನಿಗೆ ಆಗತಕ್ಕಂತಹ ಘಟನೆಗಳು, ಆ ಎರಡರ ತುಮಲ ಮಧ್ಯದಲ್ಲಿ ಸ್ವಭಾವಗಳು ಅಂದ್ರೆ ಅಜ್ಞಾನ ಕಾಲದ ಸ್ವಭಾವಗಳು ಅವನನ್ನು ಓವರ್ಟೇಕ್ ಮಾಡ್ತವೆ. ಓವರ್ಟೇಕ್ ಮಾಡಿದಾಗ ಅವನೇನ್ ಮಾಡ್ತಾನೆ, ಮೊದಲಿನಂತೆನೆ ವರ್ತನೆ ಮಾಡ್ತಾನೆ. ಆದರೆ ಅವನೇನ್ ಮಾಡ್ತಾನೆ, ಸಡನ್ ಆಗಿ ಮತ್ತೆ ಎಚ್ಚೆತ್ತು ಕೊಟ್ಬಿಟ್ಟು, ಛೇ ಏನು ನಾನು ಅಜ್ಞಾನಿತರ ಮಾಡಿದ್ನಲ್ವಾ ಅಂತ ಮತ್ತೆ ಅದನ್ನೇನ್ ಮಾಡ್ತಾನೆ, ನಾನು ಪಶ್ಚಾತ್ತಾಪ ಪಡ್ತಾನೆ. ಇದು ಬಹಳ ಸೊಗಸಾಗಿರ್ತಕ್ಕಂಥ ವಿಚಾರ ಇದು. ಇಲ್ಲಿ ನಾರ್ಮಲ್ ಆಗಿ ಏನ್ ಕಾಣಿಸ್ತದೆ, ಜ್ಞಾನಿ ಇವನು ಹಾಗೆ ಮಾಡ್ತಾನಲ್ಲ ಅಂತ ಕಾಣಿಸ್ತದೆ. ಆದ್ರೆ ವಸ್ತುತಃ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಸ್ವಭಾವ ಓವರ್ಟೇಕ್ ಮಾಡ್ತದ. ಆ ಸ್ವಭಾವ ಓವರ್ಟೇಕ್ ಮಾಡಿದ್ಮೇಲೆ ಅವನು ಪುನಃ ಎಚ್ಚೆತ್ತುಕೊಂಡು ಏನ್ ಮಾಡ್ತಾನೆ, ಮತ್ತೆ ಪುನಃ ತನ್ನ ಸ್ವಸ್ಥಾನಕ್ಕೆ ಬರ್ತಾನೆ ಅನ್ನುವಂತಹದ್ದು. ಇದಕ್ಕೆ ಒಂದು ಶೂನ್ಯನಾಥ ಶರಣರು ಅಂತ ಹೇಳಿ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು, ಅವ್ರದ್ದು ಒಂದು ವಚನದ ಇದಕ್ಕೆ ಒಂದು ಸ್ವಲ್ಪ ಪ್ರಸ್ತುತ ಅನಿಸುತ್ತೆ. ಅದು ಶಿವಯೋಗಿ ಆಗಿರ್ತಕ್ಕಂಥವ್ನು, ಶರಣನಾಗಿರ್ತಕ್ಕಂಥವ್ನು ಹೇಗಿರ್ತಾನೆ ಅಂತಕ್ಕಂಥದಕ್ಕೆ, ಶಿವಯೋಗಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ರೋಗ ಜರೆ ಮರಣ ಕಾರ್ಪಣ್ಯ ಶೋಕ ಚಿಂತೆ ಕೃಧೆ ತೃಷೆ ತೃಷ್ಣೆ ಲಜ್ಜೆ ಸುಖ ದುಃಖ ವಿಷಾದ ಹರುಷ ಜಾಗ್ರ ಸ್ವಪ್ನ ಸುಷುಪ್ತಿ ಶಂಕೆ ಗರ್ವವೆಂಬುವರ ಭೀತಿ ಇಲ್ಲ. ತಾಪತ್ರಯಗಳು ಮೊದಲೇ ಇಲ್ಲ. ಸಪ್ತಧಾತಗಳು ಇಲ್ಲದ ಕಾರಣ ನಿರಾಲಂಬನವಾದ ತರುವಿನಲ್ಲಿ ಆಲಂಬನ ಇಲ್ಲ. ನಿರಾಲಂಬ ಅಂದ್ರೆ ಶರೀರದಿಂದ ಬಿಡಿಸ್ಕೊಂಡು ಬಿಟ್ಟಿದ್ದೇನೆ ಅವನು. ಮನಸ್ಸೇಂದ್ರಿಯಗಳು ಇಲ್ಲ, ಅಲ್ಲಿ ಮನಸ್ಸು ಇಂದ್ರಿಯಗಳ ಜೊತೆಗೆ ಅಟ್ಯಾಚ್ಮೆಂಟ್ ತೆಗೆದುಬಿಟ್ಟಿದ್ದೇನೆ. ಆಕಾರ ಸಮೇತನಾಗಿದ್ದು, ಆದ್ರೆ ನೋಡೋದಕ್ಕೆ ಹೇಗಿದ್ದೇನೋ ಹಾಗೆ ಆಕಾರ ಸಮೇತನಾಗಿದ್ದು ಅಂತರಂಗದಲ್ಲಿ ನಿರಾಕಾರನಾದ ಯೋಗೀಶ್ವರನು ಶರೀರದ ಹಾಂಗೆ ಜನರ ದೃಷ್ಟಿಗೆ ತೋರುವನು ಕಾಣ ಶೂನ್ಯನಾಥಯ್ಯ ಅಂತ ಹೇಳ್ಬಿಟ್ಟು ಅಷ್ಟಾಂಗ ಯೋಗದ ಮೇಲೆ ಇವ್ರಿಗಿರ್ತಕ್ಕಂತಹ ಒಂದು ಸಿದ್ಧಿಯನ್ನ, ಆ ಅಷ್ಟಾಂಗದ ಅಂತಿಮ ಸ್ಥಿತಿಯನ್ನ, ಸಮಾಧಿಯನ್ನ ಪಡೆದಿರ್ತಕ್ಕಂತಹ ಸ್ಥಿತಿ, ಸಮಾಧಿಯನ್ನ ಪಡೆದಿರ್ತಕ್ಕಂಥವನು ಜೀವನವನ್ನ ಹೇಗ್ ಮಾಡ್ತಾನೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ಅದೇ ರೀತಿಯಾಗಿ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಲೋಕದ ಕಣ್ಣಿಗೆ ಘಟನೆಗಳ ಜೊತೆ ಘಟನೆಗಳಂತೆನೆ ಎಲ್ಲ ಸಮಾನದಂತೆನೆ ವರ್ತನೆ ಮಾಡ್ತಾನೆ. ಆದ್ರೆ ಅವನು ಬೇಗ ಎಚ್ಚೆತ್ತುಕೊಳ್ತಾನೆ. ಯಾಕೆ ಎಚ್ಚೆತ್ತುಕೊಳ್ತಾನೆ ಅಂತಂದ್ರೆ, ಅವನೀಗ ಇನ್ನೊಂದು ಮನೆಯನ್ನ ಕಟ್ಟಿಕೊಂಡಿದ್ದಾನೆ. ಅವನು ಮೊದಲು ಒಂದೇ ಮನೆ ಇತ್ತು, ಶರೀರ ಮನ ಅಂತಕ್ಕಂಥದ್ದು ಒಂದೇ ಮನೆ ಇತ್ತು. ಅಲ್ಲೇನೋ ಡಿಸ್ಟರ್ಬ್ ಆದ್ರೆ ಇಡೀ ತಾನೆಲ್ಲ ಡಿಸ್ಟರ್ಬ್ ಆಗಿಬಿಡ್ತಿದ್ದ. ಈಗ ಹಾಗಲ್ಲ, ಅವನು ಇನ್ನೊಂದು ಮನೆ ಕಟ್ಟಿಕೊಂಡಿದ್ದಾನೆ, ಕೂಟಸ್ಥ ಅಂತಕ್ಕಂತಹ ಮನೆಯನ್ನ ಕಟ್ಟಿಕೊಂಡಿದ್ದಾನೆ. ಇಲ್ಲಿ ಘಟನೆಗಳನ್ನ ನಡೆದಾಗ ನ್ಯಾಚುರಲ್ ಆಗಿ ವ್ಯವಹಾರ ಮಾಡುವಾಗ ಈ ಮನೆಗೆ ಅನುಗುಣವಾಗಿ ಅವನು ನಡ್ಕೊಂಡ್ರು ಕೂಡ ಒಂದೇ ಒಂದು ಕ್ಷಣದಲ್ಲಿ ಅವನು ಪುನಃ ಮತ್ತೆ ತನ್ನ ಸ್ವರೂಪ ಜ್ಞಾನಕ್ಕೆ ಹೋಗ್ಬಿಟ್ಟು ತನ್ನನ್ನ ತಾನೇ ನೋಡಿ ನಗುತ್ತಾನೆ, ಇನ್ನೊಂದು ನೋಡಲ್ಲ.
ತನ್ನ ವರ್ತನೆಯನ್ನ ತಾನೇ ನೋಡಿ ನಗುತ್ತಾನೆ ಅವನು. ಕೆಲವೊಂದು ಕಡೆಗೆ ಪಶ್ಚಾತ್ತಾಪ ಪಡ್ತಾನೆ ಅನ್ನುವಂತಹದ್ದನ್ನ ತಮ್ಮ ಅನುಭವಜನ್ಯವಾಗಿ ವಿದ್ಯಾರಣ್ಯ ಮುನಿಗಳು ಸೊಗಸಾಗಿ ಒಬ್ಬ ಸಾಧಕನಿಗೆ ಬಹಳ ಅತ್ಯಂತ ಸುಸೂಕ್ತವಾಗಿರ್ತಕ್ಕಂತಹ ಪ್ರಾಕ್ಟೀಸ್ ಮಾಡುವಾಗ ಬರುವಂತಹ ಘಟನೆಗಳನ್ನ ಹೆಂಗ ನೋಡ್ಬೇಕು ಅನ್ನುವಂಥದ್ದನ್ನ ಬಹಳ ಡಿಟೇಲ್ ಆಗಿ ವಿದ್ಯಾರಣ್ಯ ಮುನಿಗಳು ಇದರಲ್ಲಿ ಎಳೆಯಾಗಿ ಬಿಡಿಸುತ್ತಿದ್ದಾರೆ. ಈಗ ಈ ರೀತಿಯಾಗಿ ಆಗಿರುವಾಗ ಅವನು ಹೇಗ್ ಮಾಡ್ತಾನೆ, ಮತ್ತೆ ಪುನಃ ಪುನಃ ಅದನ್ನ ಹೇಳ್ತಾರೆ ಅವರು. ಈಗ ಯಾರಾದರೂ ಒಬ್ರು ನಮ್ಮ ಜೊತೆಯಲ್ಲಿ ಇರ್ತಾರೆ, ತುಂಬಾ ಒಳ್ಳೆಯವರು, ಆದ್ರೆ ನಮಗೆ ಯಾವುದೋ ಒಂದು ಘಟನೆ ನಡೀತದ. ಆ ಘಟನೆ ನಡೆದಾಗ ನಾವು ವಿಚಾರ ಮಾಡ್ಲಾರ್ದನೆ ಅವರನ್ನೇ ತಪ್ಪಿತಸ್ಥರಂತ ಆರೋಪ ಮಾಡಿಬಿಡ್ತೀವಿ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅವರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರನ್ನೇನ್ ಮಾಡ್ತೀವಿ, ಪುನಃ ಹೆಂಗ ನಾವು ಅವ್ರನ್ನ ಕ್ಷಮಾಪಣೆ ಮಾಡ್ತೀವೋ ಆ ರೀತಿಯಾಗಿ ಆತ್ಮನಲ್ಲಿ ಯಾವಾಗಲೂ ಕೂಡ ನಿವೇದನೆ ಮಾಡಿಕೊಳ್ತಾ ಇರ್ತಾನೆ ಎನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ. ಮಿಥ್ಯಾಭಿಯೋಗ ದೋಷಸ್ಯ ಪ್ರಾಯಶ್ಚಿತ್ತ ಪ್ರಸಿದ್ಧಯೇ ಕ್ಷಮಾಪಯನ್ನಿವಾತ್ಮಾನಂ ಸಾಕ್ಷಿಣಂ ಶರಣಂ ಗತಃ. ಕ್ಷಮಾಪಯನ್ನಿವ ಆತ್ಮಾನಂ ಸಾಕ್ಷಿಣಂ ಶರಣಂ ಗತಃ. ಶರಣಂ ಗತಃ ಅಂದ್ರೆ ಅವನು ಯಾವಾಗಲೂ ಕೂಡ ಈ ಸಾಕ್ಷಿಣಂ ಅಂದ್ರೆ ಯಾವುದು ಆತ್ಮ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂತಹ ಆತ್ಮನಲ್ಲಿ ಅವನು ಕ್ಷಮೆಯನ್ನ ಕೇಳ್ತಾನೆ. ಯಾಕೆ ಕೇಳ್ತಾನೆ ಅಂತಂದ್ರೆ ಮಿಥ್ಯಾಭಿಯೋಗ ದೋಷಸ್ಯ ಅಂದ್ರೆ ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾರ ಮೇಲಾದ್ರೂ ಕೂಡ ನಾವು ತಪ್ಪು ಆರೋಪವನ್ನ ಅವ್ರ ಮೇಲೆ ಹೋಲಿಸ್ತೀವಿ ಅಂತಂದ್ರೆ ಗೊತ್ತಾದ್ಮೇಲೆ ಪ್ರಾಯಶ್ಚಿತ್ತ ಪ್ರಸಿದ್ಧ. ಅದಕ್ಕೆ ಯಾವಾಗಲೂ ಕೂಡ ನಾವು ತುಂಬಾ ಕ್ಲೋಸ್ ಆಗಿರ್ತಕ್ಕಂಥವ್ರಿಗೆ ಏನಾದ್ರೂ ಒಂದಿಷ್ಟು ದೋಷ ಆಗಿತ್ತು ಅಂತಂದ್ರೆ ಆ ದೋಷ ಆದಾಗ ಅವನು ಅದು ತಪ್ಪು ಅಂತ ಹೇಳಿದಂತಂದ್ರೆ ಅವಾಗ ಅದು ಏನಂತಂದ್ರೆ ಅದು ಪ್ರಾಯಶ್ಚಿತ್ತ ಅಂತ ಕರಿತೀವಿ. ಅವಾಗ ಅದು ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ. ಅವಾಗ ಅವನು ಆ ತಪ್ಪಿನಿಂದ ದೋಷದಿಂದ ಹೊರಗಡೆ ಬರ್ತಾನೆ. ಈ ಕೆಳಮಟ್ಟದಲ್ಲ, ಸ್ವಲ್ಪ ಮೇಲ್ಮಟ್ಟದಲ್ಲಿ, ಈ ಮೇಲ್ಮಟ್ಟದಲ್ಲಿ ಮನುಷ್ಯ ಯಾವಾಗಲೂ ಕೂಡ ಈ ಕೆಲಸವನ್ನ ಮಾಡುವಾಗ ಪೂರ್ವ ಸಂಸ್ಕಾರಗಳಿಂದ ಒಂದಿಷ್ಟು ಏನ್ ಮಾಡ್ತಾನೆ, ತಪ್ಪನ್ನ ಮಾಡಬಹುದೇನು. ಆದ್ರೆ ಮಾಡಿದ್ಮೇಲೆ ತಪ್ಪೇ ಸರಿ ಅನ್ನುವಂಥದ್ದು ಹಠ ಅವನಿಗೆ ಇರಂಗಿಲ್ಲ. ಅವನಿಗೆ ಅದೇನ್ ಮಾಡ್ತಾನೆ, ಅವನು ಒಪ್ಪಿಕೊಳ್ತಾನೆ. ಅದನ್ನ ಒಪ್ಪಿಕೊಂಡಾಗ್ಲೇ ಅದಕ್ಕೆ ಅದೇ ಶಿಕ್ಷೆ, ಅದಕ್ಕೆ ಕ್ಷಮಾಪಣೆ ಅಂತ. ನೋಡಿ, ಫ್ಯಾಮಿಲಿಗಳಲ್ಲಿ ಈ ಒಂದು ನಿಯಮ ಇಟ್ಕೋಬೇಕು. ಯಾಕಂತಂದ್ರೆ ಒಟ್ಟಿಗೆ ಇದ್ದಾಗ ತಪ್ಪುಗಳಾಗತಕ್ಕಂಥ ಸಹಜ. ಆದ್ರೆ ಅದನ್ನ ಕ್ಷಮೆ ಕೇಳ್ಬಿಟ್ರೆ ಏನಾಗುತ್ತೆ, ಆ ತಪ್ಪಿನ ಪ್ರಾಯಶ್ಚಿತ್ತ, ತಪ್ಪಿನ ಪಾಪದಿಂದ ಹೊರ ಬಂದಂಗ. ತಪ್ಪಿನ ಶಿಕ್ಷೆ ಅಂದ್ರೆ ಕ್ಷಮಾಪಣೆ ಕೇಳೋದು. ಹಾಗೆ ಇಲ್ಲಿ ಶರಣ ಈ ಮುಮುಕ್ಷಾಗಿರ್ತಕ್ಕಂಥವನು ಏನ್ ಮಾಡ್ತಾನೆ, ಪದೇ ಪದೇ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗೆಲ್ಲೂ ಕೂಡ ಪುನಃ 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 ಆತ್ಮನಲ್ಲಿ ಏನ್ ಮಾಡ್ತಾನೋ ಕ್ಷಮಾಪಣೆ ಕೇಳ್ತಾನೆ. ಅಂದ್ರೆ ಕೂಟಸ್ಥನಿಂದನೇ ಇದೆಲ್ಲ ಆಕ್ಷನ್ ಅಂತ ಗೊತ್ತಿರ್ತದೆ. ಆದ್ರೂ ಕೂಡ ಈ ಹಳೆ ಸಂಸ್ಕಾರದಿಂದ ನಾನೇ ಮಾಡಿದ್ದೀನಿ ಅಂತಕ್ಕಂಥದ್ದು ಅಭಿಮಾನ ಬಂದ್ಬಿಟ್ಟು ಮಾಡಿಬಿಡ್ತಾನೆ ಅವನು. ಮಾಡಿದಾಗ ಏನಾಗುತ್ತೆ, ಪುನಃ ಆಮೇಲೆ ಗೊತ್ತಾಗುತ್ತೆ ಅವನಿಗೆ. ಗೊತ್ತಾದ್ಮೇಲೆ ಏನ್ ಮಾಡ್ತಾನೆ ಅವನು, ಮತ್ತೆ ಆತ್ಮನಲ್ಲಿ ಕ್ಷಮೆ ಕೇಳ್ತಾನೆ. ಈಗ ಈ ಪಾಠ ಮಾಡ್ತೀವಿ. ಈ ಪಾಠ ಮಾಡುವಾಗ ಬಹಳ ಚೆನ್ನಾಗಿ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ ಸರ್ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ನಮಗೆ ಸ್ವಲ್ಪ ಅಹಂ ಬಂದ್ಬಿಡ್ತದೆ. ಅಹಂ ಬರೋದು ಸಹಜ. ಆದರೆ ಯಾವಾಗ ಮತ್ತೆ ಒಂದ್ ಸ್ವಲ್ಪ ಹಿಂದೆ ಸರ್ ತಿಳುವಳಿಕೆ ಬಂದ್ಬಿಡುತ್ತೆ ಅಂತಂದ್ರೆ,
ಏನು ನಾವು ವಾಗೀಂದ್ರಿಯ ಏನು ನಾವು ಮಾತನಾಡ್ತಿದ್ದೀವಿ, ಈ ಮಾತನಾಡೋದಕ್ಕೆ ಆ ಕೂಟಸ್ಥನ ಇಲ್ಲದೆ ಹೋದರೆ ನಾನು ಮಾತನಾಡಕ್ ಸಾಧ್ಯನಾ ಅನ್ನುವಂಥದ್ದು ಒಂದು ಥಾಟ್ಸ್ ಬಂತಂದ್ರೆ ಅವಾಗ ಅಷ್ಟು ಅಭಿಮಾನ ಏನಾಗುತ್ತೆ, ಒಂದೇ ಸಲಕ ಅದು ವಿನಷ್ಟವಾಗಿಬಿಡ್ತದೆ. ಅದಕ್ಕೆ ಯಾವಾಗಲೂ ಕೂಡ ಒಮ್ಮೆ ಮನುಷ್ಯನಿಗೆ ತಿಳುವಳಿಕೆ ಬಂದ್ಮೇಲೆ ಪ್ರಾಯಶ್ಚಿತ್ತ ತುಂಬಾ ಸುಲಭ. ಪದೇ 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 ಏನ್ ಮಾಡ್ಬೇಕು, ಯಾವಾಗೆಲ್ಲ ತಪ್ಪುಗಳು ಆಗ್ತವೆ, ತಪ್ಪುಗಳಾದಂಗೆಲ್ಲ ಶಾಸ್ತ್ರದ ಬಲದಿಂದ ಏನ್ ಮಾಡ್ಬೇಕು, ಆ ಪಾಪವನ್ನ ನಾಶ ಮಾಡಿಕೊಳ್ಬೇಕು. ಹಾಗಾಗಿ ಇವನಿಗೆ ಮತ್ತೆ ಇನ್ನೊಂದು ಜನ್ಮದಾಗ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಂತದ್ದು ಇರೋದಿಲ್ಲ ಜ್ಞಾನಿಗೆ. ಸೂಕ್ಷ್ಮ ಶರೀರದಲ್ಲಿ ಎಲ್ಲ ದೋಷಗಳನ್ನ ಜ್ಞಾನ ಬಂದ್ಮೇಲೆ ನಿವಾರಣೆ ಮಾಡಿಬಿಡ್ತಾನೆ ಅವನಿಗೆ. ಹಾಗಾಗಿ ಅವನಿಗೆ ಆಗಮ ಬರಕ್ ಸಾಧ್ಯನೇ ಇಲ್ಲ. ಇನ್ನು ಉಳಿದಿರೋದು ಸಂಚಿತ ಒಂದೇನೆ ಇರ್ತದೆ ಬಿಟ್ರೆ ಆಗಮದಲ್ಲಿ ಅವ್ನು ತಪ್ಪೆ ಮಾಡಂಗಿಲ್ಲ ಅವನು. ಯಾಕಂತಂದ್ರೆ ಹಂಗೆ ಬಂದಂಗೆಲ್ಲ ಕತ್ತರಿಸಕ್ಕೆ ಬಿಡ್ತಾನೆ ನಾವು. ಇನ್ನು ಏನಿದ್ರೂ ಕೂಡ ಪೂರ್ವದ್ದು ತೆಗೆದಷ್ಟೇ ಇರ್ತದೆ ಬಿಟ್ರೆ ಇನ್ನು ಮುಂದೆ ಆಗ್ತಕ್ಕಂಥದ್ದಕ್ಕೇನಿರಂಗಿಲ್ಲ ಅವನಿಗೆ. ಯಾಕಂತಂದ್ರೆ ಅದನ್ನ ಪದೇ 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 ತೆಗೆದಾಕ್ಬಿಡ್ತಾನೆ ಅವನು. ತುಂಬಾ ಬ್ಯೂಟಿಫುಲ್ ಮಾರ್ಗ ತೋರಿಸ್ತಾ ಇದ್ದಾರೆ. ಹಿಂದೇನು ಸ್ಟಾಕ್ ಇದೆ ಅದಷ್ಟೇ ಸ್ಟಾಕ್ ಸರಿ, ಮುಂದೆ ಜನ್ಮ ಅವನಿಗೆ ಬರಕ್ ಅಂದ್ರೆ ಪುನಃ ಪುನಃ ಈಗ ಮಾಡ್ತಕ್ಕಂಥ ಕರ್ಮವನ್ನ ಆಧರಿಸಿಬಿಟ್ಟು ಮತ್ತೆ ಅವನಿಗೆ ಚಕ್ರ ಅಂಟೋದಿಲ್ಲ. ಚಕ್ರದಿಂದ ಹೊರಗಡೆ ಬರ್ಲಿಕ್ಕೇನೆ ಅವನು ಪ್ರಯತ್ನ ಮಾಡ್ತಿರ್ತಾನೆ ಯಾವಾಗಲೂ ಕೂಡ. ಬ್ಯೂಟಿಫುಲ್ ಟೆಕ್ನಿಕ್. ಹಾಗಾಗಿ ಯಾವಾಗಲೂ ಕೂಡ ಏನಾದ್ರೂ ನಾವು ಕೆಲಸ ಮಾಡುವಾಗ ಅಹಂಕಾರದಿಂದ ಕೆಲಸ ಮಾಡಿದ್ವಿ ಅಂತಂದ್ರೆ ಮತ್ತೆ ಒಂದು ಕ್ಷಣ ಹಿಂದಕ್ಕೆ ಹೋಗ್ಬಿಟ್ರಾಯ್ತು, ಆ ಅಹಂಕಾರ ಪಟ್ಟಿರ್ತಕ್ಕಂಥದ್ದು ಎಲ್ಲವೂ ಕೂಡ ತನ್ನಿಂತಾನೆ. ಸೊ ಹೆಂಗ ಬಟ್ಟೆ ಕೊಳೆ ಆಗಿರುವಾಗ ನೀರಲ್ಲಿ ಹಾಕಿದ್ವು ಅಂತಂದ್ರೆ ಹೆಂಗ ಅದು ಕೊಳೆ ಹೊರಟೋಗುತ್ತೆ, ಹಂಗ ಹೊರಟೋಗ್ಬಿಡ್ತದೆ. ನಿತ್ಯ ಶುದ್ಧನಾಗ್ತಾನೆ. ಅದಕ್ಕೆ ಅವನು ನಿರ್ಮಲ ಅಂತ. ಜ್ಞಾನಿ ಯಾಕೆ ನಿರ್ಮಲ ಅಂದ್ರೆ ಇದೇ ಕಾರಣದಿಂದ. ಅವನಿಗೆ ಶುದ್ಧಿ ಮಾಡಿಕೊಳ್ತಕ್ಕಂಥ ಟೆಕ್ನಿಕ್ ಗೊತ್ತಿರ್ತದೆ ಅವನಿಗೆ. ಸ್ವಭಾವತಃ ಪ್ರಾರಬ್ಧವಶಾತ್ ಮನ ಇಂದ್ರಿಯಗಳ ಜೊತೆಗೆ ಮಿಕ್ಸ್ ಆಗಿ ಗಲೀಜಾಗ್ಲಿ, ಆದ್ರೆ ಅಷ್ಟೇ ಬೇಗ ಅದನ್ನ ತೊಳ್ಕೊಳ್ತಕ್ಕಂಥ ಯೋಗ್ಯತೆ ಅವನಿಗೆ ಜ್ಞಾನ ಇರೋದ್ರಿಂದ ಅದಕ್ಕೆ ಶಾಸ್ತ್ರವನ್ನ ಜ್ಞಾನ ಗಂಗೆಗೊಲಿಸಿದ್ದಾರೆ. ಗಂಗೆಯನ್ನ ಜ್ಞಾನಕ್ಕೆ ಹೆಂಗ್ ಗೊಲಿಸಿದ್ದಾರೋ ಹಾಗೆ ಜ್ಞಾನವನ್ನ ಗಂಗೆ ತರ ಪಾಪವನ್ನ ಹೆಂಗ್ ಅದು ಕಳಿತದೋ ಹಾಗೆ ಜ್ಞಾನಿ ತನ್ನ ಜ್ಞಾನ ಬಂದ್ಮೇಲೆ ಪೂರ್ವ ಕರ್ಮಗಳನ್ನ ತೊಳೆಯಲಿಕ್ಕೆ ಈ ಜ್ಞಾನ ಅಂತಕ್ಕಂಥ ಗಂಗೆಯಿಂದ ನೀರಿನಿಂದ ಯಾವಾಗಲೂ ಕೂಡ ಅವನು ಪರಿಶುದ್ಧನಾಗುತ್ತಾನೆ. ಆವೃತ್ತ ಪಾಪನುತ್ಯರ್ಥಂ ಸ್ನಾನಾದ್ಯಾವರ್ತತೆ ಯಥಾಂ ಆವರ್ತಯನ್ನೀವ ಧ್ಯಾನಂ ಸದಾ ಸಾಕ್ಷಿ ಪರಾಯಣಃ. ನೆಕ್ಸ್ಟ್ ಅದನ್ನ ಹೇಳ್ತಿದ್ದಾರೆ ಅವರು. ಆವೃತ್ತ ಪಾಪಾನುತಂ ಅರ್ಥಂ ಸ್ನಾನಾದ್ಯಾವ ವರ್ತತೆ ಯಥಾ. ಹೇಗೆ ಒಬ್ಬ ಮನುಷ್ಯ ನಾನು ಗಲೀಜಾಗಿದ್ದಂತಂದ್ರೆ ಇನ್ನು ಏನಾದ್ರೂ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿದ್ವು ಅಂತಂದ್ರೆ ಹೇಗೆ ಹೋಗ್ಬಿಟ್ಟು ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಗಳಿಗೆ ಪಾಪದಿಂದ ಮುಕ್ತನಾಗುತ್ತಾನೆ ಅಂತ ಹೇಳ್ತಾರೋ, ಗಲೀಜಾಗಿತ್ತು ಅಂತಂದ್ರೆ ಸ್ನಾನ ಮಾಡೋದ್ರದ್ದು ಹೆಂಗ ನಮ್ಮ ಕೊಳೆ ಹೋಗುತ್ತೋ ಹಾಗೆ ಏನಾದ್ರೂ ತಪ್ಪು ಮಾಡಿದ್ವಿ ಅಂದ್ರೆ ಗಂಗೆ ಸ್ನಾನದಲ್ಲಿ ಹೆಂಗ ಮಿಂದ್ರೆ ಆ ಪಾಪವನ್ನ ಕಳೆದೋಗುತ್ತೆ ಅಂತಕ್ಕಂಥದ್ದು ಪ್ರಸಿದ್ಧ ವಾಕ್ಯ ಇದೆಯೋ, ಅದೇ ರೀತಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ನದಿಗೆ ಹೋಗೋದಿಲ್ಲ. ಅವನಿಗೆ ಆತ್ಮರತಿ ಅಂತ ಈ ಆತ್ಮಬೋಧದಲ್ಲಿ ಬರ್ತದೆ ಕೊನೆಯ ಶ್ಲೋಕ. ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ಪುಣ್ಯ ನದಿ ಸ್ನಾನಕ್ಕೆ ಹೋಗೋದಿಲ್ಲ. ಅವನು ಎಲ್ಲಾ ನದಿಗಳನ್ನ ಸೇರಿದರೂ ಕೂಡ ಸಮಾನವಾಗದೇ ಇರ್ತಕ್ಕಂತಹದ್ದು ಆತ್ಮ ನದಿ ಅವನು ಕಂಡುಕೊಂಡಿರ್ತಾನೆ. ಆ ನದಿಯಲ್ಲಿ ಹೋಗಿಬಿಟ್ಟು ಒಮ್ಮೆ ಸ್ನಾನ ಮಾಡಿಬಿಟ್ಟಂತಂದ್ರೆ ಅವಾಗ ಎಲ್ಲ ಕೊಳೆ ಹೊರಟೋಗ್ಬಿಡ್ತವೆ. ಈಗ ನೀವು ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿದ್ರೆ ಮನಸ್ಸಿನ ಕೊಳೆ ಹೋಗ್ತೇವೆ ಅಂತಕ್ಕಂತಹದ್ದು ನಿಮ್ಗೆ ಅಷ್ಟು ಅನುಭವ ಬರೋದಿಲ್ಲ. ಆದ್ರೆ ಯಾರು ಈ ಆತ್ಮಧ್ಯಾನವನ್ನ ಮಾಡ್ತಾರೆ, ಈ ಆತ್ಮಧ್ಯಾನವನ್ನ ಮಾಡ್ತಕ್ಕಂಥವ್ರಿಗೆ ಯಾವಾಗ ಅವನು ಆತ್ಮಜ್ಞಾನದಲ್ಲಿ ಮುಳುಗಿಬಿಟ್ನಂತಂದ್ರೆ ಅವಾಗ ಮನಸ್ಸು ಎಲ್ಲ ಕೊಳೆಗಳಿಂದ ಮುಕ್ತ ಆಗಿಬಿಡ್ತದೆ. ನೋಡಿ,
ನೋಡಿ, ಪಾಪವನ್ನ ಹೇಗೆ ಕಳ್ಕೊಳ್ಬೇಕು, ಜ್ಞಾನಿಯಾಗಿರ್ತಕ್ಕಂಥವನು ಎಂತಹ ಒಂದು ಆತ್ಮ ನದಿಯನ್ನ ಒಳಗಡೆಗೆ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಆ ನದಿ ಸ್ನಾನ ಅವನ ನಿರಂತರವಾಗಿ ಕೊಳೆಯಿಂದ ಮುಕ್ತನನ್ನಾಗಿ ಮಾಡ್ತದೆ. ಅದಕ್ಕೆ ಇಸ್ ವೆರಿ ಇಂಪಾರ್ಟೆಂಟು. ಶಾಸ್ತ್ರ ಚಿಂತನೆ ಅಂತಕ್ಕಂಥದ್ದು ಜ್ಞಾನ ಗಂಗೆ ಇದ್ದಾಗೆ. ಈ ಶಾಸ್ತ್ರ ಚಿಂತನೆ ಮಾಡುವಾಗಲೂ ಕೂಡ ಈಗ ಒಮ್ಮೆ ಅಭಿಮಾನ ಬರ್ತಿತ್ತು ಅಂತಂದ್ರೆ ಮತ್ತೆ ಧ್ಯಾನಕ್ಕೆ ಹೋಗೋದು. ಧ್ಯಾನದಲ್ಲಿ ಏನ್ ಮಾಡ್ಬೇಕು, ಇದನ್ನೆಲ್ಲ ಕೊಳೆಯನ್ನ ತೆಗೆದು ಬಿಡೋದು. ಈ ರೀತಿಯಾಗಿ ನಿರಂತರವಾಗಿ ಅವನು ಯಾವಾಗಲೂ ಕೂಡ ಈ ಆತ್ಮ ಸಂಘದಲ್ಲಿ, ಆತ್ಮಚಿಂತನೆಯಲ್ಲಿ, ಆತ್ಮರತಿಯಲ್ಲಿ ಯಾವಾಗಲೂ ಇರ್ತಾನೆ. ಇದ್ಮೇಲೆ ಇಷ್ಟು ಎಲ್ಲ ಗೊತ್ತಾದ್ಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಅವಾಗ ಅವನಿಗೆ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ತಿಳುವಳಿಕೆ ಬರ್ತದ. ತಿಳುವಳಿಕೆ ಬಂದಾಗ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದ್ರೆ ಪ್ರಾರಬ್ಧಕ್ಕನುಸಾರವಾಗಿ ನಡ್ಕೊಳ್ಬೇಕಾಗ್ತದೆ. ನಡ್ಕೊಳ್ಳುವಾಗಲೂ ಕೂಡ ಅವನು ಹೇಗೆ ಆ ಒಂದು ನಾಟಕೀಯವಾಗಿ ಮಾಡ್ತಾನೆ ಅನ್ನೋದಕ್ಕೆ ವಿದ್ಯಾರಣ್ಯ ಮುನಿಗಳು ಬಹಳ, ಅವರು ಧರ್ಮದರ್ಶಿಗಳಲ್ವಾ, ಹಂಗಾಗಿ ಅವ್ರಿಗೆ ಎಲ್ಲ ನಾಲೆಡ್ಜ್ ಇತ್ತಂತ ಕಾಣುತ್ತೆ. ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಉಪಸ್ಥಕುಷ್ಟಿನಿವೇಶ ವಿಲಾಸೇಷು ವಿಲಜ್ಯತೆ ಜಾನತೋಗ್ರೇ ತಥಾ ಭಾಸ ಸುಪ್ರಖ್ಯಾತೌ ವಿಲಜ್ಯತೆ. ಹೇಗೆ ಒಬ್ಬ ವೇಶ್ಯೆ ತನ್ನ ಯಾವುದನ್ನ ತನ್ನ ಉದ್ಯೋಗ ಅಂತ ಮಾಡಿಕೊಂಡಿದ್ದಾಳೋ ಆ ಭಾಗದಲ್ಲಿ ಏನಾದ್ರೂ ತೊಂದರೆ ಆಗಿತ್ತು ಅಂತಂದ್ರೆ ಆ ಬಂದಿರತಕ್ಕಂತಹ ವ್ಯಕ್ತಿಗೆ ಅದನ್ನ ಹೇಳದೆ ಕೇವಲ ತನ್ನ ಹಾವಭಾವದಿಂದನೇ ಅದನ್ನ ಅವಳು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅದೇ ರೀತಿಯಾಗಿ ಒಬ್ಬ ಜ್ಞಾನಿ ಪ್ರಸಂಗವಶಾತ್ ಮಾಡ್ಬೇಕಂದ್ರೂ ಕೂಡ ಅವನೇನ್ ಮಾಡ್ತಾನೆ, ಅವೇಶ್ಯ ಹೆಂಗ ಹಾವಭಾವ ಮಾಡ್ತಾಳೋ ಆ ರೀತಿಯಾಗಿ ಅವನ ಹಾವಭಾವ ಮಾಡ್ತಾನೆ. ಬಿಟ್ರೆ ಅದರಲ್ಲಿ ಏನಾಗೋದಿಲ್ಲ, ಅವನು ಆ ವೇಶ್ಯೆ ಅದನ್ನ ಮರೆತು ರತಿ ಸುಖಕ್ಕೆ ಹೋಗೋದಿಲ್ಲ ಅವಳು. ಯಾಕಂದ್ರೆ ಅವಳಿಗೆ ಗೊತ್ತಿದೆ ರತಿ ಸುಖಕ್ಕೆ ಹೋಗೋದ್ರಿಂದ ಹೆಚ್ಚು ನನಗೆ ತೊಂದರೆ ಆಗುತ್ತಂತ. ಅವಳ ಜೀವನ ಅದು. ಆದರೆ ಆ ಸಮಯದಲ್ಲಿ ಅವಳಿಗೆ ಏನು ಮಾಡಕ್ಕಾಗಲ್ಲ. ಅದೇ ರೀತಿಯಾಗಿ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಈ ಶರೀರದ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ಭೋಗವನ್ನ ಮಾಡುವಾಗ ಅವನು ಭೋಗ ಪುರುಷರಂತೆ ಕಾಣ್ತಾನೆ. ಬಿಟ್ರೆ ನಿಜವಾಗ್ಲೂ ಕೂಡ ಅವನು ಭೋಗ ಮಾಡೋದಿಲ್ಲ. ಬಹಳ ಬ್ಯೂಟಿಫುಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಹಳ ಸೊಗಸಾಗಿರ್ತಕ್ಕಂಥದ್ದು. ಅದಕ್ಕೆ ನಮಗೆಲ್ಲನೂ ಕೂಡ ಕೆಲವೊಂದು ನೋಡುವಾಗ ಹೆಂಗವನು ಪತ್ರ ಅಂತ ಕರಿತೀವಿ ನಾವು. ಹೆಂಗ ಕಮಲದಲ್ಲಿ ಕೆಸರಲ್ಲಿದ್ದರೂ ಕಮಲ ಹೆಂಗ ಅಂಟದಲ್ಲಿರುತ್ತೆ ಅಂತಂದ್ರೆ ಕೇಳಕ್ ಚೆನ್ನಾಗಿರ್ತದೆ. ಆದ್ರೆ ಅದು ನಮಗೆ ಆಶ್ಚರ್ಯ ಅನಿಸುತ್ತೆ. ಆದ್ರೆ ಈ ತೃಪ್ತಿದೀಪ ಪ್ರಕರಣದಲ್ಲಿ ಅದು ಕಣ್ಮುಂದೆ ಸ್ಪಷ್ಟವಾಗಿ ತೋರಿದಂಗಾಗತ್ತೆ. ಹಾಗೆ ಜೀವನ ಮಾಡಕ್ ಬರುತ್ತೆ. ಯಾರಿಗೆ ತುಂಬಾ ಚೆನ್ನಾಗಿ ಶಾಸ್ತ್ರವನ್ನ ಗೊತ್ತಿದ್ದು ಕೂಟಸ್ಥನನ್ನ ಪರಿಚಯ ಆದ್ಮೇಲೆ ಆ ಕೆಸರಲ್ಲಿದ್ದರೂ ಕಮಲ ಆ ಕೆಸರನ್ನ ಅಂಟ್ಕೊಳ್ಳೋದಂತ ಹೆಂಗಿರ್ತದೋ ಹಾಗೆ ಈ ಎಲ್ಲ ಇಂದ್ರಿಯ ವ್ಯಾಪಾರದಲ್ಲಿದ್ದರೂ ಕೂಡ ಈ ಇಂದ್ರಿಯ ವ್ಯಾಪಾರಗಳಿಗೆ ಅಂಟಿಕೊಳ್ಳದಂತೆ ಇರ್ಲಿಕ್ಕೆ ಬರುತ್ತೆ. ವಿವಿಚ್ಯತ ಚೆನ್ನಾಗಿ ವಿಚಾರ ಮಾಡಬೇಕು ಇದನ್ನ. ಆದ್ರೆ ಇದು ಯಾಕೆ ವಿಚಾರ ಅಷ್ಟು ಸ್ಟ್ರಾಂಗ್ ಆಗೋದಿಲ್ಲ ಅಂದ್ರೆ ಆ ವಿಚಾರಕ್ಕಿಂತ ಆಸೆ ಅಂತಕ್ಕಂಥದ್ದು ಬಹಳ ಎತ್ತರದಲ್ಲಿತ್ತಂದ್ರೆ ನಮ್ಮ ವಿಚಾರ ಅದನ್ನು ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಯಾವ ಮನುಷ್ಯನಿಗೆ ತನ್ನ ಆಸೆಗಿಂತ ಜ್ಞಾನ ಬಲಿಷ್ಠ ಆಗಿಬಿಡಿತಂದ್ರೆ ಅವಾಗ ಆಸೆ ಅವನು ಕಂಡ್ರೆ ಹೆದರುತ್ತೆ.
ನಮ್ಮ ಜ್ಞಾನ ಎಷ್ಟು ದೊಡ್ಡದಾಗಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ವಾಂಛೆಗಿಂತ ದೊಡ್ಡದಾಗಬೇಕು ಜ್ಞಾನ. ಇದನ್ನ ಸಿದ್ಧಿಸ್ಕೊಳ್ಬೇಕು. ಇದನ್ನ ಒಮ್ಮೆ ಇದನ್ನ ಜ್ಞಾನ ಸಿದ್ಧಿಸ್ಕೊಂಡ್ಬಿಟ್ರೆ ಅವಾಗ ಆಸೆ ಚಿಕ್ಕದಾಗಿರ್ತದ. ಅವಾಗ ಯಾವ್ದು ಬೇಕಾದ್ರೆ ಅದನ್ನ ನಾವು ತೆಗೆದುಹಾಕ್ಬೋದು. ಬೇಕಂದಾಗ ಅದನ್ನ ಇಟ್ಟುಕೊಂಡು ವ್ಯವಹಾರನ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಇದೇ ನಮಗೆ ಬಹಳ ಮುಖ್ಯವಾಗಿ ನಮ್ಮನ್ನ ನಾವು ಜಯಿಸುವಂತಹ ಕ್ರಿಯೆ. ನಮ್ಮ ಎಲ್ಲ ಆಶಾ ಪ್ರಪಂಚದ ಏನು ಒಂದು ಗೋಪುರ ಇದೆ, ಆ ಗೋಪುರಕ್ಕಿಂತ ದೊಡ್ಡ ಎತ್ತರವಾಗಿ ಜ್ಞಾನದ ಕಳಶ ದೊಡ್ಡದಿರ್ಬೇಕು ನಮ್ದು. ಈ ಜ್ಞಾನದ ಕಳಶವನ್ನ ನಾವು ದೊಡ್ಡದು ಮಾಡಿಬಿಟ್ಟು ಅಂತಂದ್ರೆ ಅವಾಗ ಅದು ಎಷ್ಟರೇ ಇರಲಿ ಅದು ಜ್ಞಾನಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲದರ ಜೊತೆಗಿದ್ದೂ ಕೂಡ ಅವನು ಇಲ್ಲದಂತಿರಕ್ಕೆ ಸಾಧ್ಯತೆ ಇದೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಮಹಾಭಾರತದಲ್ಲಿ ವ್ಯಾಸರನ್ನ ಕೃಷ್ಣನನ್ನ ಕರೆದಿದ್ದಾರೆ. ವ್ಯಾಸ ಉಂಡು ಉಪವಾಸಿ, ಕೃಷ್ಣ ಬಳಸಿ ಬ್ರಹ್ಮಚಾರಿ. ವ್ಯಾಸ ನೋಡಿ ಸ್ವತಃ ಪಾಂಡುರಾಜ ಮತ್ತು ಧೃತರಾಷ್ಟ್ರ ಇಬ್ಬರು ಸ್ವತಃ ಮಕ್ಕಳೇ. ಆದ್ರೆ ಯಾವಾಗಲೂ ಕೂಡ ಅವರು ಸಾಮಾನ್ಯ ಮನುಷ್ಯರು ಹೆಂಗ್ ಮಾಡ್ತಾರೆ ಹಂಗೆ ಜೀವನ ಮಾಡಲಿಲ್ಲ ಅವರು. ಆದ್ರೆ ನೋಡಿ, ಅದೇ ನಾವು ಭೀಷ್ಮನ್ ನೋಡಿದ್ವಿ ಅಂತಂದ್ರೆ ಸುಮ್ಮನೆ ಒಂದೇ ಒಂದು ಮಾಯನೋ ಮಾತು ಕೊಟ್ಬಿಟ್ಟಿದ್ದೀರಂತೆ ಇಡೀ ಜೀವನ ದುಃಖದಲ್ಲಿ ಕಳೆದ್ಬಿಟ್ಟವ. ಯಾಕಂತಂದ್ರೆ ಅವನಿಗೆ ಸಿಂಹಾಸನ ಪ್ರೊಟೆಕ್ಟ್ ಮೇಲೆ ಕರ್ತವ್ಯ ರೂಪದಲ್ಲಿ ವ್ಯಾಮೋಹ ಬಂದ್ಬಿಟ್ಟಿದ್ದಾರೆ. ಆದ್ರೆ ವ್ಯಾಸರು ನೋಡಿ ಅವರು ಕರ್ತವ್ಯ ಒತ್ತಡ ಮಾಡಿದರು ತನ್ನ ತಾಯಿಯ ಮಾತನ್ನ. ಆದ್ರೆ ಅವರಿಗೆ ಅದರ ಮೇಲೆ ಒಂದು ಸ್ವಲ್ಪನೂ ಕೂಡ ಮೋಹ ಇರ್ತಿಲ್ಲ. ಹಾಗಾಗಿ ಅವರನ್ನ ಉಂಡು ಉಪವಾಸ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಜ್ಞಾನ ಅತ್ಯಂತ ಸೂರ್ಯನಂತೆ ಜ್ಞಾನ ಇರಬೇಕು. ಸೂರ್ಯನಂತೆ ಜ್ಞಾನ ಇತ್ತಂದ್ರೆ ಅವಾಗ ಈ ಕರ್ಮಗಳು ಯಾವ ಮನುಷ್ಯನನ್ನ ಓವರ್ಟೇಕ್ ಮಾಡೋದಿಲ್ಲ, ಜ್ಞಾನಿಯನ್ನ ಓವರ್ಟೇಕ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಇದನ್ನು ಕೊಡ್ತಾ ಇದ್ದಾರೆ. ಗೃಹೀತೋ ಬ್ರಾಹ್ಮಣೋ ಮ್ಲೇಚ್ಛೈಹಿ ಪ್ರಾಯಶ್ಚಿತ್ತಂ ಚರನ್ ಪುನಃ ಮ್ಲೇಚ್ಛೇ ಸಂಕೀರ್ಯತೆ ನೈವ ತಥಾ ಭಾಸಃ ಶರೀರಕೈಹಿ. ಇದನ್ನು ಕೂಡ ಅದೇ ರೀತಿಯಾಗಿ ಅಂದ್ರೆ ಹೇಗೆ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಮ್ಲೇಚ್ಛ ವ್ಯಕ್ತಿಯನ್ನ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಮುಟ್ಟಿದಂತಂದ್ರೆ ಅವನು ಹೆಂಗ ನೀರಿನಿಂದ ಪುನಃ ಮತ್ತೆ ತನ್ನನ್ನು ತಾನು ಶುದ್ಧಿ ಮಾಡಿಕೊಡ್ತಾನೋ ಅದೇ ರೀತಿಯಾಗಿ ಈ ಮನ ಇಂದ್ರಿಯ ವ್ಯಾಪಾರ ಅಂತಕ್ಕಂಥದ್ದು ಇದು ಅಶುದ್ಧವಾಗಿರ್ತಕ್ಕಂಥದ್ದು. ಈ ಅಶುದ್ಧವಾಗಿರ್ತಕ್ಕಂಥದ್ದು ಮುಟ್ಟಿದ್ರೂ ಕೂಡ ಜ್ಞಾನಿಯಾಗಿರ್ತಕ್ಕಂಥವನು ಆತ್ಮದ ಜ್ಞಾನದಿಂದ ಏನ್ ಮಾಡ್ತಾನೆ, ಆತ್ಮದ ಜಲದಿಂದ ಅದನ್ನ ತಾನು ಮಾಡಿರ್ತಕ್ಕಂಥದ್ದನ್ನ ಶುದ್ಧಿ ಮಾಡಿಕೊಡ್ತಾನೆ. ಆ ಕಾರಣದಿಂದ ಇಲ್ಲ ರಾತ್ರಿ ಆದ್ರೂ ಇಲ್ಲ ಬೆಳಗ್ಗೆ ಆದ್ರೂ ಇದೊಂದು ಪ್ರಾಕ್ಟೀಸ್ ಮಾಡ್ಬೇಕು. ದಿನ ಎಲ್ಲ ಏನಾದ್ರೂ ಮಾಡಿ ಅದೇ ರಾತ್ರಿ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಕುಂತ್ಕೊಂಡು ಒಂದು ದಿವಸ ದಿನದಲ್ಲಿ ಇದೆಲ್ಲನೂ ಏನ್ ಮಾಡಿದ್ದೀವಿ, ಎಷ್ಟು ನಾವು ಅಜ್ಞಾನದಿಂದ ಮಾಡಿದ್ದೀವಿ ಅದನ್ನೆಲ್ಲ ಒಂದ್ಸಲ ನೋಡ್ಕೊಂತ ಬಂದ್ಬಿಡಿ. ನೀವೇನ್ ಮಾಡಿದ್ದೀರೋ ನಿಮಗೆ ನಗು ಬಂದ್ಬಿಡ್ತದೆ. ಈ ಕೂಟಸ್ಥನ ಜ್ಞಾನದಲ್ಲಿ ನಿಂತುಕೊಂಡು ದಿನದಲ್ಲಿ ಏನ್ ಮಾಡಿದ್ದೀವೋ ಅದನ್ನ ಒಂದ್ಸಲ ನೋಡ್ಬಿಡ್ಬೇಕು. ಯಾರಿಗೆ ಚೆನ್ನಾಗಿರೋದು ವಿವಿಚ್ಛ ಅಂದ್ರೆ ಬಿಡ್ಸಕ್ ಬಂದಿದೆ ಅವರಿಗೆ ನೀವು ಏನ್ ಮಾಡಿದ್ದೀರೋ ಆ ದಿನದ ಘಟನೆ ಎಲ್ಲಾನು ಕೂಡ ಅದು ಎಂಥದೇ ಇರಲಿ
ನಿಮ್ಮ ಘಟನೆಯನ್ನು ನೋಡಿ ನೀವೇ ನಗಾಡ್ತೀರಿ. ಯಾವ ರೀತಿಯಾಗಿ ಅಜ್ಞಾನದಲ್ಲಿ ನಾವು ಮಾಡಿದ್ದೀವಲ್ವಾ. ಬಹಳ ಸ್ಪಷ್ಟವಾಗಿ ಶ್ರವಣ ಆಗ್ಬೇಕು. ಇನ್ನ ಒಂದು ಜನ್ಮ ತಗೊಂಡ್ರೆ ಪರವಾಗಿಲ್ಲ, ಸ್ಪಷ್ಟವಾಗಿ ಶ್ರವಣ ಆಗ್ಬೇಕು. ಎಷ್ಟು ಶ್ರವಣ ಅಂತಂದ್ರೆ ಆ ಸ್ಪಷ್ಟವಾಗಿ ಎರಡನೇ ಬಿಡಿಸೇ ಬರಬೇಕು. ಚಿದಾಭಾಸನನ್ನ ಕೂಟಸ್ಥರನ್ನ ಬಿಡಿಸೇ ಬರಬೇಕು. ಕೂಟಸ್ಥರಿಂದ ಶರೀರವನ್ನು ಬಿಡಿಸಕ್ಕೆ ಬರಬೇಕು. ಬಿಡಿಸಕ್ಕೆ ಬಂದ್ಬಿಡ್ಕೆ ಅಂತಂದ್ರೆ ಆವಾಗ ಏನೇನೇ ರೀತಿಯಲ್ಲಿ ಅವನು ಗಮನದಂತೆ ಇರ್ತಾನೆ. ಹೀಗೆ ಕೂಟಸ್ಥನನ್ನ ಚೆನ್ನಾಗಿ ತಿಳಿರ್ತಕ್ಕಂಥ ಅವನು ಏನನ್ನ ಅನುಸರಿಸ್ತಾನೆ ಅಂದ್ರೆ ಒಂದು ಸುಂದರವಾದಂತಕ್ಕಂಥ ಎಕ್ಸಾಂಪಲ್ ಕೊಡ್ತಾರೆ. ಯುವರಾಜ್ಯೇತು ರಾಜ ಪುತ್ರ ಸಾಮ್ರಾಜ್ಯ ವಾಂಛಯ ರಾಜಾನುಕಾರಿ ಭವತಿ ತಥಾ ಸಾಕ್ಷನುಕಾರ್ಯಂ. ಒಬ್ಬ ಯುವರಾಜ, ಅವನು ಇನ್ನೂ ರಾಜನಾಗಿಲ್ಲ, ಯುವರಾಜನಾಗಿದ್ದಾನೆ. ಆ ಯುವರಾಜನಾಗಿರ್ತಕ್ಕಂಥವನು ಯಾವಾಗ ರಾಜ ತನಗೆ ಪಟ್ಟಾಭಿಷೇಕವನ್ನು ಮಾಡಿಸ್ತಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರ್ತಾನೆ. ಅವನೇನ್ ಮಾಡ್ತಾನೆ, ರಾಜ್ಯಾಡಳಿತವನ್ನ ತನ್ನ ರಾಜನಿಂದ ಹೇಗೆ ಕಲ್ತ್ಕೊಳ್ಬೇಕು ಅನ್ನುವಂಥ ತಿಳುವಳಿಕೆ ಇರೋದ್ರಿಂದ ಹಗಲು ರಾತ್ರಿ ಯಾವಾಗಲೂ ಕೂಡ ರಾಜನನ್ನ ಅನುಸರಿಸ್ತಾನೆ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಒಮ್ಮೆ ಈಗಿನ ಕಾಲದಲ್ಲಿ ಹೆಂಗಂತಂದ್ರೆ ಕೂಡ ಯಾವ್ದಾದ್ರು ಸಡನ್ ಆಗಿ ಏನಾದರೂ ನಿರ್ಮಾಣ ಬಂದ್ರೆ, ಏನಾದರೂ ಸಿಚುವೇಶನ್ ಬಂದ್ರೆ, ಯುದ್ಧ ಬಂದ್ರೆ ಅವಾಗ ಏನಾಗುತ್ತೆ, ರಾತ್ರಿ ಎಲ್ಲರೂ ಕೂಡ ಮೀಟಿಂಗ್ ಮಾಡಬೇಕಾಗುತ್ತೆ. ಹಾಗೆ ಈಗಿನ ಕಾಲದಲ್ಲಿ ಕೂಡ ಕೆಲವೊಂದು ಧರ್ಮ ಚಿಂತನೆಗಳನ್ನು ಕೂಡ ರಾತ್ರಿ ಮಾಡ್ತಿದ್ರು. ಅವಾಗ ಯುವರಾಜನಾಗಿರ್ತಕ್ಕಂಥವ್ನು ಏನ್ ಮಾಡ್ಬೇಕು, ನಿದ್ರೆ ಬಂದ್ರು ಕೂಡ ಆ ನಿದ್ರೆಯನ್ನ ಪಕ್ಕಕ್ಕೆ ಒತ್ತಿ ಅಲ್ಲಿ ರಾಜ ಯಾವ ರೀತಿಯಾಗಿ ನಿರ್ಣಯಗಳನ್ನು ತಗೊಳ್ತಾನೆ ಅಂತಕ್ಕಂಥ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ಯಾವಾಗಲೂ ಕೂಡ ಅವನು ರಾಜನನ್ನ ಅನುಸರಿಸ್ತಾನೆ. ಅಂತಃಪುರದಲ್ಲಿ ನಡೆಯುವಂತ ವ್ಯವಹಾರಗಳಲ್ಲಿ ಕೂಡ ರಾಜ ಹೆಂಗ ಅನುಸರಿಸ್ತಾನೆ, ಮಂತ್ರಿಗಳಲ್ಲಿನ ಜೊತೆಲಿರುವಾಗ ರಾಜ ಯಾವ ರೀತಿ ವ್ಯವಹಾರ ಮಾಡ್ತಾನೆ ಅಂತ ಅನುಸರಿಸ್ತಾನೆ. ಮತ್ತೆ ಪ್ರಜೆಗಳ ಜೊತೆಗಿರುವಾಗಲೂ ಕೂಡ ರಾಜ ಯಾವ ರೀತಿಯಾಗಿ ನಿರ್ಣಯಗಳನ್ನು ತಗೊಳ್ತಾನೆ ಅಂತಕ್ಕಂಥದ್ದನ್ನ ಯಾವಾಗಲೂ ಕೂಡ ಜಾತಕ ಪಕ್ಷಿಯಂತೆ ರಾಜನನ್ನ ಹೆಂಗ ಅನುಸರಿಸ್ತಾನೋ ಅದೇ ರೀತಿಯಾಗಿ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಆತ್ಮಚಿಂತನೆಯಲ್ಲಿ ಇರ್ತಾನೆ. ಅಂದ್ರೆ ವ್ಯವಹಾರ ಎಲ್ಲ ಪಡ್ತಿರ್ತಾನೆ, ಆದ್ರೆ ತನ್ನ ಚಿತ್ತ ಎಲ್ಲನೂ ಕೂಡ ಆತ್ಮನ ಕಡೆಗೆ ನೆಟ್ಟಿರ್ತಾನೆ. ಆ ಆತ್ಮನ ಕಡೆಗೆ ನೆಟ್ಟಿರ್ತಕ್ಕಂತಹ ವಿಚಾರವಂತ ಏನನ್ನ ಪಡಿತಾನೆ ಅನ್ನುವಂತಹದ್ದನ್ನ ಇದು ಮುಂಡಕ ಉಪನಿಷತ್ತಿನ ತಿಳಿಸ್ತಿದ್ದಾರೆ. ಯೋ ಬ್ರಹ್ಮ ವೇದ ಬ್ರಹ್ಮೈವ ಭವತ್ತೇವ ಇತಿ ಶ್ರುತಿಃ ಶ್ರುತ್ವಾ ತದೇಕ ಚಿತ್ತಸ್ಸಂ ಬ್ರಹ್ಮವೇತ್ತಿ ನ ಚೇತರತ್. ಇದು ಮುಂಡಕ ಮಂತ್ರ ರೆಫರೆನ್ಸ್ ಕೊಟ್ಟಿದ್ದಾರೆ ಕೆಳಗಡೆಗೆ. ಅಂದ್ರೆ ಯಾರು ನಿರಂತರವಾಗಿ ಬ್ರಹ್ಮಚಿಂತೆಯಲ್ಲಿ ಇರ್ತಾನೋ ಅವನು ಏನನ್ನ ಪಡ್ಕೊಳ್ತಾನೆ. ಇಷ್ಟೋ ತನಕ ನೋಡಿದ್ರೆ ನಾವು ಹೆಂಗ ಅವನು ಯಾವಾಗಲೂ ಕೂಡ ಆತ್ಮನನ್ನ ಅನುಸರಿಸ್ತಾನೆ. ಈಗ ನಿರಂತರವಾಗಿ ಆತ್ಮನನ್ನ ಅನುಸರಿಸುವಂತಹ ವ್ಯಕ್ತಿ, ಕೂಟಸ್ಥನನ್ನ ಅನುಸರಿಸುವಂತಹ ವ್ಯಕ್ತಿ ಏನಾಗ್ತಾನೆ, ಕೂಟಸ್ಥನೇ ಆಗ್ತಾನೆ ಅನ್ನುವಂಥದ್ದನ್ನ ಡಿಕ್ಲೇರ್ ಮಾಡ್ತಾರೆ. ಮುಂಡಕ ಮಂತ್ರ ಸಯೂಹ ವೈತಂ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಸ್ಯ ಬ್ರಹ್ಮವಿತ್ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾ ಗ್ರಂಥಿಭ್ಯೋ ವಿಮುಕ್ತಃ ಅಮೃತೋ ಭವತಿ. ಇದಕ್ಕೆ
ಆಚಾರ್ಯ ಶಂಕರರು ಇಲ್ಲಿ ಭಾಷ್ಯವನ್ನು ತಿಳಿಸಿದ್ದಾರೆ. ಭಾಷ್ಯ ಒಂದ್ಸಲ ಓದ್ತೀನಿ. ಸಹ ಯಹ ಕಶ್ಚಿತ್ ಹವೈ ಲೋಕೆ ತತ್ ಪರಮಂ ಬ್ರಹ್ಮವೇದ ಸಾಕ್ಷಾತ್ ಅಹಂ ಏವ ಅಸ್ಮೀತಿ ಜಾನಾತು ಸ ಅನ್ಯಾಂ ಗತಿಂ ಗಚ್ಚತಿ ದೇವೈಃ ಅಪಿ ತಸ್ಯ ಬ್ರಹ್ಮಪ್ರಾಪ್ತಿ ಪ್ರತಿವಿಘ್ನೋ ನ ಶಕ್ಯತೆ ಕರ್ತು. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಳ್ಳೆಯದಿದೆ. ಅಲ್ಲಿ ಕೂಡ ಇದೆ ಅದರಲ್ಲಿ ದೇವೈಃ ಅಪಿ ತಸ್ಯ ಬ್ರಹ್ಮಪ್ರಾಪ್ತಿ ಪ್ರತಿವಿಘ್ನೋ ನ ಶಕ್ಯತೆ ಕರ್ತು. ಅಂದರೆ ಯಾರು ಈ ಆತ್ಮಜ್ಞಾನದಲ್ಲಿ ನಿರಂತರವಾಗಿ ತಪಸ್ಸು ಮಾಡುವಂತಹ ಈ ಜ್ಞಾನಿಯನ್ನ ದೇವತೆಗಳು ಕೂಡ ಅವನನ್ನ ತಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವೈಃ ಅಪಿ ಬ್ರಹ್ಮಪ್ರಾಪ್ತಿ ಪ್ರತಿವಿಘ್ನೋ ನ ಶಕ್ಯತೆ. ಅವರು ಅವನನ್ನು ತಡೆಯಕ್ಕೆ ಸಾಧ್ಯ ಆಗೋದಿಲ್ಲ. ಸಹ ಯಹ ಕಶ್ಚಿನ್ ಹವೈ ಲೋಕೆ ತತ್ ಪರಮಂ ಬ್ರಹ್ಮವೇದ ಸಾಕ್ಷಾತ್ ಅಹಂ ಏವ ಅಸ್ಮೀತಿ ಜಾನಾತಿ ಸ ನಾಣ್ಯಂ ಗತಿಃ ಗಚ್ಚತಿ. ಯಾರು ಆ ನಾನೇ ಬ್ರಹ್ಮಸ್ವರೂಪ ಅನ್ನುವಂತಹ ತಿಳುವಳಿಕೆಯನ್ನು ಸ್ಪಷ್ಟವಾಗಿ ಪಡೆದುಕೊಂಡಿದ್ದನೋ ಅವನ ಗತಿ ಬೇರೆ ಎಲ್ಲಿ ಹೋಗೋದಿಲ್ಲ. ಅವನು ಗತಿ ಚಲಿಸಕ್ಕೆ ಸಾಧ್ಯನೇ ಇಲ್ಲ. ಹೆಂಗ ಒಬ್ಬ ಶ್ರೇಷ್ಠ ಧನುರ್ಧಾರಿ ಗುರಿಯಲ್ಲಿ ಇಟ್ಟನಂತಂದ್ರೆ ಹೆಂಗ ಅದು ಗುರಿ ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಅರ್ಜುನ ಆ ಜಯದ್ರಥನನ್ನ ಗುರಿ ಇಟ್ಟು ಹೊಡಿತನ. ಅದು ಜಯದ್ರಥನ ಶಿರಶ್ಛೇದನ ಒಂದೇ ಆಗಿರಂಗಿಲ್ಲ. ಜಯದ್ರಥನ ಶಿರಶ್ಛೇದನ ಮಾಡಿ ಆ ಶಿರ ಏನಾಗಬೇಕು, ಹೋಗಿ ಆ ತಪಸ್ಸುಗಳು ಕೂತ್ಕೊಂಡಿರ್ತಕ್ಕಂತಹ ಅವನ ತಂದೆ ಕೈಲಿ ಬಿಡಬೇಕದು. ಆ ರೀತಿಯಾಗಿ ಅರ್ಜುನ ಬಾಣ ಪ್ರಯೋಗ ಮಾಡ್ತಾನೆ. ಅದು ಎಲ್ಲಿ ಕೂಡಗಿ ಅದನ್ನು ಗಡ್ಡಕ್ಕಾಗ್ಲಿ ಒಂದು ಸ್ವಲ್ಪ ಕೂಡ ಅದನ್ನ ಗತಿ ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಗಾಳಿ ಬೀಸಿದ್ರು ಕೂಡಗಿ ಆ ಗತಿ ಚೇಂಜ್ ಆಗೋದಿಲ್ಲ. ಯಾಕಂತಂದ್ರೆ ಅಷ್ಟು ಅದೆಲ್ಲ ಮಿನಿಮಮ್ ಎಲ್ಲ ಅದಕ್ಕೆ ಬರ್ತಕ್ಕಂಥ ವಿಘ್ನಗಳನ್ನ ಗಮನದಲ್ಲಿಟ್ಟುಕೊಂಡ್ಬಿಟ್ಟು ಬಾಣ ಪ್ರಯೋಗ ಮಾಡ್ತಾರೆ. ಆ ರೀತಿಯಾಗಿ ನಮ್ಮ ಈ ಪ್ರಯಾಣ ಏನದಲ್ವಾ, ಆತ್ಮನ ಕಡೆ ಹೊರಟಿರ್ತಕ್ಕಂಥ ಪ್ರಯಾಣ ಯಾವುದೇ ಕಾರಣಕ್ಕೆ ಎಂಥ ಪರಿಸ್ಥಿತಿಗಳಲ್ಲೂ ಕೂಡ ಅದ್ರ ಗತಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೇವತೆಗಳು ಕೂಡ ಅದನ್ನು ತಡಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮ ಹಿ ಈಶಾಂ ಸ ಭವತಿ ತಸ್ಮಾತ್ ಬ್ರಹ್ಮ ವಿದ್ವಾನ್ ಬ್ರಹ್ಮೈವ ಭವತಿ. ಹಾಗಾಗಿ ಅವನು ಆ ಬ್ರಹ್ಮವನ್ನೇ ಸೇರ್ತಾನೆ. ಜನ್ಮದ ಆದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಕಿಂಚ ನ ಅಸ್ಯ ಪುರುಷಃ ಅಬ್ರಹ್ಮ ವಿದ್ಕುಲೇ ಭವತಿ. ಅಷ್ಟೇ ಅಲ್ಲ, ಅವನ ಕುಲದಲ್ಲಿ ಬ್ರಹ್ಮ ಚಿಂತನೆ ಇಲ್ಲದೆ ಇರ್ತಕ್ಕಂಥವ್ರು ಹುಟ್ಟೋದಿಲ್ಲ ಅಂತಂತೆ ನಾವು. ಅವನ ಕುಲಾಂಧಗಳಿಗೆ ಮತ್ತೆ ಅವನ ಮಕ್ಕಳು ಅಂತಿಂಗ ಕುಲಾಂಧ್ರ ಹಂಗರ್ಥ ಮಾಡೋದಿಲ್ಲ. ಜ್ಞಾನಿಗೆ ಕುಲ ಅಂತಂದ್ರೆ ಸ್ಟೂಡೆಂಟ್ಸ್ಗಳೇ ಅವನ ಮಕ್ಕಳು ಅಂತ. ಯಾರು ಈ ಅಂತಹ ಜ್ಞಾನಿ ಪಾಠ ಮಾಡ್ತಕ್ಕಂಥ ಕೇಳಿರ್ತಕ್ಕಂಥ ಸ್ಟೂಡೆಂಟ್ಸ್ಗಲ್ಲ, ಅವರು ಕೂಡ ಆ ಗತಿಯನ್ನ ತೆಗೆದು ಹೋಗೋದಿಲ್ಲ. ಅವರು ಕೂಡ ಈಗ ಬ್ರಹ್ಮವನ್ನೇ ಸೇರ್ತಾರೆ. ಸೊ ನಮಗೆಲ್ಲರೂ ಕೂಡ ಈಗ ಆಶ್ವಾಸನೆ ಆಗಿರೋ ವಾಕ್ಯ. ಮತ್ತೆ ಶೋಕಂ ಕಿಂಚಿತ್ ತರತಿ. ಶೋಕಂ ಅಂದ್ರೆ ಅವನಿಗೆ ಶೋಕದಿಂದ ದಾಟ್ತಾನೆ. ಅನೇಕೆ ಇಷ್ಟ ವೈಕಲ್ಯ ನಿಮಿತ್ತಂ ಮಾನಸಂ ಸಪ್ತಾಪಂ ಜೀವನ್ನೇವ ಅತಿಕ್ರಾಂತೋ ಭವತಿ. ಅವನು ಏನಾಗ್ಬಿಡ್ತಾನೆ ಅವಾಗಂತಂದ್ರೆ ಅತಿಕ್ರಾಂತೋ ಭವತಿ. ಅನೇಕ ಇಷ್ಟ ತನಗೆ ಎಲ್ಲ ಏನು ಜೀವನದ ಎಲ್ಲ ಬಯಕೆಗಳಿದ್ದುವೋ ಆ ಎಲ್ಲ ಬಯಕೆಗಳನ್ನು ಕೂಡ ಅವನು ದಾಟಿ ಬಿಡ್ತಾನೆ ಅಂತಂದ್ರೆ ಅವನು ಜಯಿಸಿಬಿಡ್ತಾನೆ. ತರತಿ ಪಾಪ್ಮಾನಂ ಧರ್ಮ ಅಧರ್ಮಾಖ್ಯಂ
ಪಾಪಮಾನ ಎಲ್ಲಾ ರೀತಿಯಿಂದ ಪಾಪಗಳನ್ನ ದಾಟಿಬಿಡ್ತಾನೆ. ಯಾವುದೇ ರೀತಿ ಪಾಪ, ಧರ್ಮ ಅಧರ್ಮ ಬೋತ್ ಪಾಪ ಅಂತ ಬ್ರಹ್ಮಸೂತ್ರದಲ್ಲಿ. ಯಾಕಂತಂದ್ರೆ ನಾರ್ಮಲ್ ಆಗಿ ಪಾಪ ಪುಣ್ಯ, ಪಾಪ ಅಂತಕ್ಕಂಥದ್ದು ನರಕ ಕರ್ಕೊಂಡೋಗುತ್ತೆ, ಪುಣ್ಯ ಅಂತಕ್ಕಂಥದ್ದು ಸ್ವರ್ಗ ಕರ್ಕೊಂಡೋಗುತ್ತೆ ಅಂತ. ಆದ್ರೆ ಇಲ್ಲಿ ಜ್ಞಾನಿಗೆ ಸ್ವರ್ಗವನ್ನ ಹೇಗೆ ಮಾಡಿಬಿಟ್ಟಿದೆಲ್ಲ, ಹಾಗಾಗಿ ಪುಣ್ಯನೂ ಕೂಡ ಅವನ ಅರ್ಥದಲ್ಲಿ ಪಾಪ ಅಂತೇಳಿ ಅದು. ಇದರಲ್ಲಿ ಚೆನ್ನಾಗಿ ವಿವರಣೆ ಅಂದ್ರೆ ಇದನ್ನ ಅರ್ಥ ಮಾಡಿಕೊಳ್ಳಿ. ಆತ್ಮಚಿಂತನೆಯಲ್ಲಿ ಪುಣ್ಯವೂ ಕೂಡ ಅದು ಪಾಪಕ್ಕೆ ಸಮಾನ. ಯಾಕಂದ್ರೆ ಪುಣ್ಯ ಏನ್ ಮಾಡ್ತಂದ್ರೆ ಬಂಧನವನ್ನು ತಂದು ಕೊಡ್ತದ, ಮುಕ್ತಿಯನ್ನು ತಂದು ಕೊಡೋದಿಲ್ಲ ಅದು. ಇದು ಬಹಳ ದೀರ್ಘವಾಗಿರ್ತಕ್ಕಂಥ ವಿಚಾರ ಮಾಡಿ ಹೊರಗಡೆ ಬರಬೇಕಿದೆ. ಧರ್ಮ ಅಧರ್ಮಕ್ಕೆ ಎರಡನ್ನ, ಧರ್ಮ ಅಧರ್ಮ ಅಂತಕ್ಕಂಥ ಎರಡೂ ಪಾಪಗಳಿಂದ ಅವನು ಆ ಪಾಪವನ್ನು ತರತಿ ಪಾಪ ಧರ್ಮ ಅಧರ್ಮ ಅಂತಕ್ಕಂಥ ಎರಡೂ ಪಾಪಗಳಿಂದ ಅವನು ಮುಕ್ತನಾಗ್ತಾನೆ. ಗುಹ ಗ್ರಂಥಿಭ್ಯ ಹೃದಯ ಅವಿದ್ಯಾ ಗ್ರಂಥಿಭ್ಯ ವಿಮುಕ್ತ. ಈ ಹೃದಯದಲ್ಲಿರ್ತಕ್ಕಂತಹ ಎಲ್ಲ ಅವಿದ್ಯೆಗಳಿಂದ ದಾಟ್ತಾನೆ, ವಿಮುಕ್ತ ಸನ್, ಅವನು ಮುಕ್ತನಾಗ್ತಾನೆ. ಅಮೃತೋ ಭವತಿ ಇತಿ ಉತ್ತಮೈವ ವಿದ್ಯತೆ ತದೇ ಗ್ರಂಥಿ. ಅವನು ಎಲ್ಲ ಅವನನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ನಾವು ಶಾಸ್ತ್ರದಲ್ಲಿ ಹೇಳ್ತೀವಲ್ವಾ, 3 ರೀತಿಯಾಗಿರ್ತಕ್ಕಂತಹ ಅಡಚಣೆಗಳು, ಅದು ಭೂತದಿಂದಾಗ್ಲಿ ಅಥವಾ ದೈವದಿಂದನಾಗ್ಲಿ ಅಥವಾ ಮತ್ತೆ ಭೂತ ಚೇಷ್ಟೆಯಿಂದನಾಗ್ಲಿ, ಮಾನವರಿಂದನಾಗ್ಲಿ, ದೇವತೆಗಳಿಂದನಾಗ್ಲಿ, ರಾಕ್ಷಸರಿಂದನಾಗ್ಲಿ, ಯಾರಿಂದನಾಗ್ಲಿ, ಅದು ಯಾವುದೇ ರೀತಿಯಾಗಿರ್ತಕ್ಕಂತಹ ಅವನ ಕಾರ್ಯಕ್ಕೆ ಇವ್ಯಾವು ಅಡ್ಡಿ ಬರಕ್ಕೆ ಸಾಧ್ಯ ಇಲ್ಲ. ಏನು ಅವನು ಬ್ರಹ್ಮ ನಿಶ್ಚಯ ಮಟ್ಟದನ್ನು ಅವನು ಬ್ರಹ್ಮವನ್ನು ಸೇರ್ತಾನೆ. ಮತ್ತೆ ಅವನ ಚಿಂತನೆಯನ್ನು ಯಾರು ಅನುಸರಿಸುತ್ತಾರೋ ಅವರು ಕೂಡ ಬ್ರಹ್ಮವನ್ನು ಸೇರ್ತಾರೆ. ಮತ್ತೆ ಧರ್ಮ ಅಧರ್ಮ ಅಂತಕ್ಕಂಥ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ತನ್ನ ಹೃದಯದಲ್ಲಿ ಅಂದ್ರೆ ಎಲ್ಲ ಹೃದಯ ಗ್ರಂಥಿ ಅಂತ ಕರಿತೀವಿ. ಎಲ್ಲ ಹೃದಯ ಗ್ರಂಥಿ ಅಂದ್ರೆ ಅದು ವಾಸನಾ ಕೂಡು, ಅದನ್ನೆಲ್ಲವನ್ನ ಭೇದಿಸಿಬಿಟ್ಟು ಅವನು ಆ ಎಲ್ಲ ಗ್ರಂಥಿಗಳನ್ನ ಕ್ರಾಸ್ ಮಾಡಿ ಆತ್ಮಸ್ವರೂಪನಾಗ್ತಾನೆ. ಇಂತಹ ಆತ್ಮನನ್ನು ತಿಳಿದಿರ್ತಕ್ಕಂಥವು ಯಾವ ಪುರುಷಾರ್ಥಕ್ಕೋಸ್ಕರ ಶರೀರವನ್ನ ಅನುಸರಿಸ್ತಾನೆ. ಹೀಗೆ ಆಲ್ಮೋಸ್ಟ್ ಸಬ್ಜೆಕ್ಟ್ ಅನ್ನ ಹಂತಕ್ಕೆ ತಗೊಂಡು ಬಂದರು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.